ಆಗಲಿ. ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿಧುಶೇಖರಭಾರತೀಂ ಪರಮಂ ಕ್ಲಿಷ್ಟವೇದಾಂತಂ ಪರಯಾ ಶ್ಲಕ್ಷ್ಣಯಾ ಗಿರಾ ಯೋ ಬೋಧಯತಿ तं ವಂದೇ ಪರಮಾನಂದಭಾರತೀಂ ಜನ್ಮಾದ್ಯಸ್ಯ ಯತೋऽನ್ವಯಾದಿತರತಶ್ಚಾರ್ಥೈಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ಶ್ರೀಮದ್ ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಬಹಳ ಮಹತ್ವದ್ದಾಗಿರುವಂತಹದ್ದು ಭಾಗವತ ಪುರಾಣ. ಅದರಲ್ಲಿ ನಾವು 5 ಸ್ಕಂದಗಳನ್ನು ಮುಗಿಸಿ 6ನೇ ಸ್ಕಂದದಲ್ಲಿ ಕಾಲು ಹಾಕಿದ್ದೀವಿ. ನಾಮಮಂತ್ರದ ಅಥವಾ ನಾಮದ ಮಹಿಮೆ, ನಾಮಜಪದ ಮಹಿಮೆಯನ್ನು ಕೊಂಡಾಡುವಂತಹ ಅಜಾಮಿಳೋಪಾಖ್ಯಾನ ಅವನ್ನು ನಾವು ನೋಡಿದ್ವಿ. ನೀವು ಆ ಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಮಾಡಿರುವಂತಹ ಪಾಪಕರ್ಮಗಳಿಂದ ಅತಿಯಾಗಿರುವುದರಿಂದ ಅವನ ಪೂರ್ಣ ಆಯಸ್ಸಿನಲ್ಲಿ 12 ವರ್ಷ ಮೊದಲೇನೆ ಅವನಿಗೆ ಮೃತ್ಯು ಬರುತ್ತೆ, ಕಾಲ ಆಕ್ರಮಿಸ್ಕೊಳ್ತದೆ, ಅಕಾಲ ಮೃತ್ಯು. ಆದರೆ ಆ ಸಂದರ್ಭದಲ್ಲಿ ಅವನು ಭಗವನ್ ನಾಮಸ್ಮರಣೆಯಿಂದ ಆ ಮೃತ್ಯುವನ್ನ ತಪ್ಪಿಸ್ಕೊಳ್ತಾನೆ. ಯಮದೂತರು ಅಲ್ಲಿಂದ ವಾಪಸ್ ಹೋಗ್ತಾರೆ ಅಂದ್ರೆ ಏನರ್ಥ? ಇವನು ಇದೇ ಶರೀರದಲ್ಲಿ ಇಲ್ಲೇ ಭೂಮಿ ಮೇಲೆ ಇದ್ದಾನೆ ಅಂತಲೇನೆ ಅರ್ಥ. ವಿಷ್ಣುದೂತರು ಬಂದು ಅವನನ್ನು ಕರೆದುಕೊಂಡು ಹೋದ್ರು ಅಂತಿಲ್ಲ. ವಿಷ್ಣುದೂತರು ಬಂದು ಯಮದೂತರನ್ನ ತಡೆದ್ರು. ಅವರು ವಾಪಸ್ ಹೋದ್ಮೇಲೆ ಅವರವರ ಆ ಯಮದೂತರು ಮತ್ತು ವಿಷ್ಣುದೂತರ ಮಧ್ಯದಲ್ಲಿ ಆಗಿರುವಂತಹ ಚರ್ಚೆ ಏನಿದೆ ಅದನ್ನ ಗಮನಿಸಿರುವಂತಹ ಈ ಅಜಾಮಿಳನು, ನಾನು ಇಷ್ಟು ವರ್ಷಗಳ ಕಾಲ ನನ್ನ ಜೀವನ ಅದೆಷ್ಟು ವ್ಯರ್ಥ ಮಾಡಿಕೊಂಡೆ ಅನ್ನುವಂತಹದ್ದು ಅವನ ಮನಸ್ಸಿಗೆ ಬರುತ್ತೆ. ಆಮೇಲೆ ಅಲ್ಲಿಂದ ಅವನು ಹರಿದ್ವಾರಕ್ಕೆ ಹೋಗಿ 12 ವರ್ಷಗಳ ಕಾಲ ಭಗವತ್ ಚಿಂತನೆಯನ್ನ ಮಾಡಿ ಆಮೇಲೆ ಮುಕ್ತನಾಗ್ತಾನೆ ಅನ್ನುವಂತಹ ಕಥೆ ಬರುತ್ತೆ. ಅಂದ್ರೆ ನಾಮಸ್ಮರಣೆಯ ಮಹಿಮೆ ನಿಮಗೆ ಮೃತ್ಯುವನ್ನೂ ದಾಟಿಸಬಹುದು, ಸ್ವರ್ಗಾದಿ ಲೋಕಗಳನ್ನೂ ಕೊಡಬಹುದು. ಅದಕ್ಕಿಂತೂ ಮಿಗಿಲಾಗಿ ಭಗವದ್ ಸಾನ್ನಿಧ್ಯ ರೂಪವಾದ ಸಾಮೀಪ್ಯ ಲೋಕವನ್ನ, ಮೋಕ್ಷವನ್ನ, ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ ಮತ್ತು ಸಾಯುಜ್ಯ ಮೋಕ್ಷಗಳನ್ನ ಕೊಡಬಲ್ಲದು ಅನ್ನೋದನ್ನು ನೋಡ್ತೀವಿ. ಈ ಪ್ರಸಕ್ತ ಉದಾಹರಣೆಯಲ್ಲಿ ಅಜಾಮಿಳನು ಮೃತ್ಯುವನ್ನು ಗೆಲ್ತಾನೆ ನಾಮಸ್ಮರಣೆಯಿಂದ. ಆಮೇಲೆ 12 ವರ್ಷಗಳ ಕಾಲ ಏನಿರುತ್ತಲ್ಲ, ಅವನು ಚಿಂತನೆ ಮಾಡಿ ಜ್ಞಾನವನ್ನು ಪಡೆದುಕೊಂಡು ಜೀವನ್ಮುಕ್ತನಾಗಿ
ಆಮೇಲೆ ಪ್ರಾರಬ್ಧ ಮುಗಿಯೋವರೆಗೂ ಶರೀರ ಹೊತ್ತು ಆಮೇಲೆ ಅವನು ಮತ್ತೆ ಜನನ ಮರಣ ರಾಹಿತ್ಯವಾಗಿರುವಂತಹ ಶಾಶ್ವತ ಆನಂದವನ್ನ ಪಡೀತಾನೆ. ಇದು ಕಥೆಯಲ್ಲಿಯೇ ಇದೆ. ಆದ್ದರಿಂದ ಕಥೆಯನ್ನು ನಾವು ಸಂಪೂರ್ಣವಾಗಿ ಗಮನದಲ್ಲಿಟ್ಕೊಂಡು ಫಲಾಫಲಗಳ ಬಗ್ಗೆ ನಿರ್ಣಯ ಮಾಡಬೇಕು. ಬಹಳ ಜನ ಭಾಗವತದ ಕೇವಲ ಕಥೆಗಳನ್ನಷ್ಟೇನೆ ನೋಡಿ ಭಾಗವತದ ಸಂದೇಶವನ್ನೇ ಒಂದು ರೀತಿ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂತಹದ್ದನ್ನ ಅಂದ್ರೆ ಈಗ ಹೀಗಿರುತ್ತೆ, ಸುಳ್ಳನ್ನ 100 ಜನ 100 ಬಾರಿ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಸತ್ಯವನ್ನ ಹೇಳುವವರು ಯಾರೂ ಇಲ್ಲದೆ ಇದ್ರೆ ಆವಾಗ ಸುಳ್ಳೇ ವಿಜೃಂಭಿಸ್ಲಿಕ್ಕೆ ಶುರು ಆಗುತ್ತೆ. ಹಾಗಂಥೇಳಿ ಸತ್ಯ ಸಂಪೂರ್ಣವಾಗಿ ಲಯವಾಗಿರೋದಿಲ್ಲ. ಯಾವುದೋ ಕಾರಣದಿಂದ, ಯಾವುದೋ ಕಾಲದಿಂದ, ಯಾವುದೋ ಚಮತ್ಕಾರದಿಂದ ಮತ್ತೆ ಮೇಲಕ್ಕೆದ್ದು ಬರುತ್ತೆ. ಆದರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋರು ಬೇಕು. ಸುಳ್ಳಿಗೆ ಪ್ರತಿವಾದಿಯಾಗಿ ಸತ್ಯವನ್ನ ಬೆಳಕಿಗೆ ತರುವಂತಹ ಕೆಲಸಗಳಾಗಬೇಕು. ನಾವು ಭಾಗವತದ ಪ್ರವಚನವನ್ನ ಅಥವಾ ಈ ರೀತಿಯ ಪಾಠವನ್ನ ಕೈಗೊಳ್ಳುವುದರ ಹಿಂದೆ ಜಗದ್ಗುರುಗಳ ಪ್ರೇರಣೆ ಜೊತೆಗೆ ಈ ರೀತಿಯ ಒಂದು ಉದ್ದೇಶವೂ ಹೌದು. ಭಾಗವತದ ಹೆಸರಿನಲ್ಲಿ ಅನೇಕ ತಪ್ಪು ಸಂದೇಶಗಳು ಸಮಾಜದಲ್ಲಿ ಬಿತ್ತಲಾಗ್ತಾ ಇದೆ ಬಹಳ ಕಾಲದಿಂದ. ಅದಕ್ಕೆ ಭಾಗವತದ ನಿಜವಾದ ಸಂದೇಶ ಅದನ್ನು ಜನಸಾಮಾನ್ಯರಿಗೆ, ಜಿಜ್ಞಾಸುಗಳಿಗೆ ತಿಳಿಸಬೇಕು ಅನ್ನುವಂತಹ ಉದ್ದೇಶ ಈ ಪಾಠದ ಅನೇಕ ಉದ್ದೇಶಗಳಲ್ಲಿ ಒಂದು. ಆ ಕಾರಣದಿಂದಲೇ ನಾವು ಶ್ಲೋಕಗಳನ್ನು ಕೈಗೆತ್ತಿಕೊಂಡು ಪಾಠ ಮಾಡೋದು. ಕಥೆಯಲ್ಲಿ ಬರುವುದಾದ್ರೆ 6ನೇ ಸ್ಕಂದದ 4ನೆಯ ಅಧ್ಯಾಯಕ್ಕೆ ಬಂದರೆ, ಅಜಾಮಿಳೋಪಾಖ್ಯಾನದ ನಂತರ ಶುಕ ಮಹರ್ಷಿ ಪರೀಕ್ಷಿತ ಮಹಾರಾಜನಿಗೆ ಪ್ರಶ್ನೆಯನ್ನು ಮಾಡ್ತಾನೆ. ದೇವಾಸುರನೃಣಾಂ ಸರ್ಗೋ ನಾಗಾನಾಂ ಮೃಗಪಕ್ಷಿಣಾಂ ಸಾಮಾಸಿಕಸ್ತ್ವಯಾ ಪ್ರೋಕ್ತೋ ಯಸ್ತು ಸ್ವಾಯಂಭುವೇಂತರೆ. ಶುಕಮುನಿಯೇ, ತಾವು ಹಿಂದಿನ ಅಧ್ಯಾಯಗಳಲ್ಲಿ ದೇವತೆಗಳ ಉತ್ಪನ್ನ, ಅಸುರರ ಹುಟ್ಟು, ಅನೇಕ ರಾಜರುಗಳ ಹುಟ್ಟು, ಆಮೇಲೆ ನಾಗ, ಮೃಗ, ಪಶು, ಪಕ್ಷಿ ಇವುಗಳ ಬಗ್ಗೆ ಎಲ್ಲ ಸೃಷ್ಟಿಕ್ರಮವನ್ನು ತುಂಬ ದೀರ್ಘವಾಗಿ ಹೇಳಿದ್ದಾಯ್ತು. ಸ್ವಯಂಭುವ ಮನ್ವಂತರದ ಕುರಿತು ಹೇಳಿದ್ದಾಯ್ತು. ಈಗ ಅದನ್ನೇ ತಸ್ಯೈವ ವ್ಯಾಸಮಿಚ್ಛಾಮಿ ಜ್ಞಾತುಂ ತೇ ಭಗವನ್ ಪರಃ ಅನುಸರ್ಗಂ ಯಯಾ ಶಕ್ತ್ಯಾ ಸಸರ್ಜ ಭಗವಾನ್ ಯಥಾ. ತಸ್ಯೈವ ಆ ಸೃಷ್ಟಿ ಪ್ರಕ್ರಿಯೆಯ ವ್ಯಾಸ ಅಂದ್ರೆ ವಿಸ್ತಾರವನ್ನ ನಾನು ಇನ್ನೂ ಹೆಚ್ಚು ಕೇಳಲು ಇಷ್ಟಪಡ್ತೇನೆ. ಅನುಸರ್ಗಂ ನಂತರದ ಮುಂದಿನ ಸೃಷ್ಟಿ, ಇವರಾದ್ರು ಚತುರ್ಮುಖ ಬ್ರಹ್ಮ, ಅವನಾದ್ಮೇಲೆ ಮನು, ಅವರಾದ್ಮೇಲೆ ಇವರು ನವಬ್ರಹ್ಮರು, ಇವರೆಲ್ಲ ಇದ್ರು, ಇವರಾದ್ಮೇಲೇನು ಅವರಾದ್ಮೇಲೇನು ಅಂತ ಹೀಗೆ ಕೇಳೋದು, ಅದು ಅನುಸರ್ಗ. ಆ ಅನುಸರ್ಗವನ್ನ ಹೇಗೆ ಮಾಡ್ದ ಭಗವಂತ, ಅದನ್ನು ಕುರಿತು ನಂಗೆ ಹೇಳಬೇಕು ಅಂತ ಕೇಳ. ಆಮೇಲೆ ಮೊದಲನೇ ಶ್ಲೋಕದಲ್ಲಿ ಸ್ವಯಂಭುವೇಂತರೆ ಅಂತ ಇರೋದ್ರಿಂದ ಸ್ವಯಂಭುವ ಮನ್ವಂತರದಲ್ಲಿ ಏನೇನು ಸೃಷ್ಟಿಗಳಾದವು ಅದನ್ನ ಹೇಳಿದ್ರಿ. ಈಗ ಅಂತರ ಅನ್ನುವಂತಹ ಪದದಿಂದ ಇನ್ನೊಂದು ಮನ್ವಂತರದಲ್ಲಿ ಏನೇನು ಸೃಷ್ಟಿಗಳು ಹೇಗಾಯ್ತು ಏನಾಯ್ತು ಅನ್ನೋದನ್ನ ನಾವು ಇಲ್ಲಿ ಸೂಚ್ಯವಾಗಿ ತಗೊಳ್ಬಹುದು. ಅನೇಕ ವ್ಯಾಖ್ಯಾಕಾರರು ಯಾವ ಮನ್ವಂತರ ಅನ್ನೋದು ಸ್ಪಷ್ಟಪಡಿಸಿಲ್ಲ. ಮನ್ವಂತರ ಅಂತ ಇಷ್ಟು ಹೇಳಿದ್ರು, ಇನ್ನೊಂದು ಮನ್ವಂತರದ ಸೃಷ್ಟಿ ಅನ್ನುವಂತಹದ್ದು ಹೇಳಿದ್ರು.
ಅದು ಸ್ವಾರೋಚಿಷ ಆಗಿರಬಹುದು, ಸ್ವಯಂಭುವ, ಸಾರೋಚಿಷ, ಉತ್ತಮ, ತಾಪಸ, ರೈವತ ಅಂತ ಹೀಗೆಲ್ಲ ಮನ್ವಂತರಗಳ ಹೆಸರುಗಳು. ಅದರಲ್ಲಿ ಯಾವ ಮನ್ವಂತರ ಅನ್ನೋದು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಸ್ವಯಂಭುವ ಮನ್ವಂತರದ ಕಥೆ ಹೇಳಿದ್ರೆ ಇಲ್ಲಿವರೆಗಾಯ್ತು. ಇದು ಮುಂದಿನ ಮನ್ವಂತರ ಅಂತ ಇಟ್ಕೊಳ್ಬಹುದು. ಮುಂದಿನ ಸ್ವಾರೋಚಿಷ ಬರುತ್ತೆ ಸರದಿನಲ್ಲಿ, ಅದೇ ಇರಬಹುದು ಅಂತ ನಮ್ಮ ಊಹೆ. ವ್ಯಾಖ್ಯಾಕಾರಗಳಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಮ್ಮ ಊಹೆ ತಪ್ಪಿರಲೂಬಹುದು. ಆಮೇಲೆ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಉತ್ತರ ಕೊಡ್ತಾರೆ. ಯದಾ ಪ್ರಚೇತಸಃ ಪುತ್ರ ದಶ ಪ್ರಾಚೀನ ಬರ್ಹಿಷಃ ಅಂತಃ ಸಮುದ್ರಾದುನ್ಮಗ್ನಾ ದದೃಶುರ್ಗಾಂ ದ್ರುಮೈರ್ವೃತಾಂ. ತಾವು ಹಿಂದಿನ ಕಥೆಯನ್ನು ನೆನಪಿಸ್ಕೊಂಡ್ರೆ, ಪ್ರಾಚೀನ ಬರ್ಹಿ ಅಂತ ಒಬ್ಬ ರಾಜನಾಗೋದ. ಆ ರಾಜನಿಗೆ, ಪ್ರಾಚೀನ ಬರ್ಹಿಗೆ 10 ಜನ ಪ್ರಾಚೇತಸರು ಅಂತ, ಒಂದೇ ಥರದವರು, ಒಂದೇ ರೂಪದಲ್ಲಿ ಅಷ್ಟೇ ಇಲ್ಲ, ಯೋಚನೆಯಲ್ಲಿ, ವಿಚಾರದಲ್ಲಿ, ಗುಣಗಳಲ್ಲಿ, ಸ್ವಭಾವದಲ್ಲಿ, ಎಲ್ಲ ರೀತಿಯಲ್ಲಿ ಒಂದೇ ಥರ ಇರುವವರು ಅನ್ನೋದನ್ನು ಹೇಳಿದ್ವಿ. ಆ ಪ್ರಾಚೇತಸರು ನಂತರ ತಂದೆ ಆಜ್ಞೆಯ ಮೇಲೆ ಅವರು ತಪಶ್ಚರ್ಯ, ನಾರಾಯಣ ಎನ್ನುವಂತಹ ಸರೋವರದಲ್ಲಿ ತಪಶ್ಚರ್ಯ ಮಾಡ್ಲಿಕ್ಕೆ ಹೋದಾಗ, ಆಮೇಲೆ ಈ ಪ್ರಾಚೀನ ಬರ್ಹಿ ಮುಂಚೆ ಕರ್ಮಠನಾಗಿದ್ದು ಅನಂತರ ನಾರದರ ಉಪದೇಶದಿಂದ ಜ್ಞಾನಿಯಾಗಿ ಆಮೇಲೆ ಮುಕ್ತನಾಗ್ತಾನೆ. ಈ ಮಕ್ಕಳು ಪ್ರಾಚೇತಸರು ತಪಶ್ಚರ್ಯಕ್ಕೆ ಹೋದವರು ಇನ್ನೂ ಬಂದಿಲ್ಲ. ಆ ಸಂದರ್ಭದಲ್ಲಿ ಅರಾಜಕತೆ ಉಂಟಾಗಬಾರ್ದು ಅನ್ನೋ ಕಾರಣದಿಂದ ಅವರು ತಪಶ್ಚರ್ಯದಿಂದ ಮೇಲೆದ್ದು ಬರಬೇಕು ಅನ್ನುವಂತಹದ್ದು ಪ್ರಜೆಗಳ ಒಂದು ಅಪೇಕ್ಷೆ ಆಗಿರೋದ್ರಿಂದ ಅವರು ಜ್ಞಾನವನ್ನು ಪಡೆದ್ರೂ ಪ್ರಜಾ ಸಂತಾನ ಮುಂದುವರಿಸೋದು ಮತ್ತು ನಮ್ಮ ತಂದೆ ತಾತ ಮುತ್ತಾತರಿಂದ ಆಳಿರುವಂತಹ ಈ ದೇಶವನ್ನು ರಕ್ಷಣೆ ಮಾಡಿಕೊಂಡು ಆಡಳಿತವನ್ನು ನಡೆಸೋದು ಅನ್ನುವಂತಹ ಕರ್ತವ್ಯದ ಒಂದು ನಿಷ್ಠೆಯ ಮೇರೆಗೆ ಅವರು ಸರೋವರದಿಂದ ಎದ್ದು ಮೇಲ್ ಬರ್ತಾರೆ. ಬರುವಾಗ ನೋಡ್ತಾರೆ, ಕೆಲವು ಕಾಲ ಅರಾಜಕತೆ ಇದ್ದಿರೋದ್ರಿಂದ ಗಿಡ ಮರಗಳು ಬಳ್ಳಿಗಳು ಎಲ್ಲೆಂದರಲ್ಲಿ ಬೆಳೆದು ಬಿಟ್ಟಿರ್ತವೆ. ನಗರಗಳಲ್ಲೆಲ್ಲೂ ಕೂಡ, ಈಗ ನಗರದಲ್ಲಿಯೂ ನಾವು ಯಾವುದೇ ಆಗಲಿ ಮೇಂಟೈನ್ ಮಾಡದೇ ಇದ್ರೆ ಅಡ್ಡಾತಿಡ್ಡಿಯಾಗಿ ಬೆಳೀತವೆ. ಹಾಗೆ ನಗರದಲ್ಲಿಯೂ ಕೂಡ ಅಡ್ಡಾತಿಡ್ಡಿಯಾಗಿ ಗಿಡಗಳು ಬೆಳೆಯೋದಕ್ಕೆ ಶುರು ಆಗಿತ್ತು. ಎಲ್ಲಿ ಮಟ್ಟಕ್ಕೆ ಅಂದರೆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ಮುಚ್ಚಿ ಹೋಗೋ ಹಾಗೆ ಬೆಳೆದಿತ್ತು ಅನ್ನುವಂತಹ ವರ್ಣನೆ ನಾವು ನೋಡ್ತೇವೆ ಹಿಂದಿನ ಅಧ್ಯಾಯಗಳಲ್ಲಿ. ರಾಜನ ಸ್ಥಾನದಲ್ಲಿ ಯಾರೂ ಇಲ್ಲ ಅನ್ನೋ ಕಾರಣಕ್ಕಾಗಿ ಅರಣ್ಯ ಬೆಳೀತಾ ಬೆಳೀತಾ ನಗರವನ್ನೇ ಆಕ್ರಮಿಸಿಕೊಂಡಿತ್ತು ಅನ್ನುವ ರೀತಿಯಲ್ಲಿ ನಾವು ನೋಡಬಹುದು. ಇಂತಹ ಸಂದರ್ಭದಲ್ಲಿ ಪ್ರಚೇತಸರು ಎದ್ದು ಬಂದು ನೋಡ್ತಾರೆ, ಹೀಗಾದ್ರೆ ಹೇಗೆ ಅಂತ ಹೇಳಿ ಅವರು ಕೋಪ ಆವಿಷ್ಟರಾಗಿ ಎಲ್ಲಾ ವೃಕ್ಷಗಳನ್ನ ಛೇದನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಮಗ್ರವಾದ ವೃಕ್ಷ, ವನಸ್ಪತಿ, ಔಷಧಿ ಎಲ್ಲಗಳನ್ನ ಛೇದನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಗಮನಿಸಿದಂತಹ ಔಷಧಿ ವನಸ್ಪತಿಗಳ ಅಭಿಮಾನಿ ದೇವತೆಯಾಗಿರುವಂತಹ ಚಂದ್ರನು ಈ ಪ್ರಚೇತಸರ ಮುಂದೆ ಪ್ರತ್ಯಕ್ಷನಾಗಿ ಭಗವಂತನು ಹೇಳಿದಂತೆ, ತೈತ್ರಿ ಉಪನಿಷತ್ತಲ್ಲೇ ಹೇಳಿದೆಯಲ್ಲ, ತಸ್ಮಾದ್ವಾ ತಸ್ಮಾದ್ ಆತ್ಮನ ಆಕಾಶ ಸಂಭೂತಃ, ಆ ಮಂತ್ರದ ಸರಣಿನಲ್ಲಿ ನೋಡ್ತಾ ನೋಡ್ತಾ ಹೋದ್ರೆ ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ, ಪೃಥಿವ್ಯಾ ಓಷಧಯ, ಓಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಅಂತ ಈ ಮಂತ್ರ ನೆನಪಿಸಿ, ಪ್ರಜೆಗಳಿಗೆ ಈ ಔಷಧಿಗಳೇ ಅನ್ನವು. ಆದ್ರಿಂದ ನೀ ಎಲ್ಲ ಗಿಡಮರಗಳನ್ನ ನಾಶ ಮಾಡಿದರೆ ಪ್ರಜೆಗಳಿಗೆ ಅನ್ನ ಅನ್ನೋದೇ ಇರೋದಿಲ್ಲ. ಆದ್ರಿಂದ ನಿನ್ನ ಕೋಪವನ್ನ ಶಾಂತವಾಗಿಸು, ಹಾಗೆ ಮಾಡಿಕೊಡುದು. ಪ್ರಜೆಗಳಿಗೆ ಅನ್ನದ ಅವಶ್ಯಕತೆ ಇದೆ, ಆದ ಕಾರಣದಿಂದ ಔಷಧಿಗಳನ್ನ ರಕ್ಷಿಸಬೇಕು ಅಂತ ಹೇಳಿ ಅವರ ಮನವೊಲಿಸೋದಕ್ಕೆ ಒಬ್ಬ ಅಪ್ಸರೆ ಈ ವೃಕ್ಷಗಳ ಆಸರೆಯಲ್ಲಿ ಬೆಳೆದಿರ್ತಾಳೆ.
ಅವಳಿಗೆ ವಾರ್ಕ್ಷಿ ಅಂತ ಹೆಸರು. ಅವಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಪ್ರಚೇತಸರಿಗೆ. ಆ ಪ್ರಚೇತಸರು ಅವಳಲ್ಲಿ ದಕ್ಷ ಪ್ರಜಾಪತಿಯನ್ನ ಪಡ್ಕೊಳ್ತಾರೆ. ಅಂದ್ರೆ ಆ ಪ್ರಚೇತಸ ಮತ್ತು ವಾರ್ಕ್ಷಿ ಇವ್ರ ಮೂಲಕವಾಗಿ ಹುಟ್ಟಿರುವಂಥವನು ದಕ್ಷ ಪ್ರಜಾಪತಿ. ಈ ಮುಂದಿನ ಸೃಷ್ಟಿಯೆಲ್ಲ ಈ ದಕ್ಷ ಪ್ರಜಾಪತಿ ಇದೆ ಅನ್ನುವಂತಹದ್ದು. ಆ ದಕ್ಷ ಪ್ರಜಾಪತಿಯು ಕೂಡ ಸ್ವರ್ಗ, ಭೂಲೋಕ, ಪಾತಾಳ ಇತ್ಯಾದಿಗಳನ್ನೆಲ್ಲ ಸೃಷ್ಟಿ ಮಾಡಿ ಇನ್ನು ಮೇಲೆ ನಾನು ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅಂದ್ರೆ ಬಹಳ ಮಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಲ್ಲ ಆ ತರ ಮಾಡಬೇಕು. ಅದ್ರನ್ನ ಹೇಗ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಅಘಮರ್ಷಣ ಎನ್ನುವಂತಹ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಭಗವಂತನಾದ ನಾರಾಯಣನನ್ನ ಹಂಸಗುಹ್ಯ ಎನ್ನುವಂತಹ ಸ್ತೋತ್ರದಿಂದ ಸ್ತುತಿಸ್ತಾನೆ. ಶ್ರೀಮದ್ ಭಾಗವತದ 6ನೇಯ ಸ್ಕಂದದ 23ನೇ ಶ್ಲೋಕದಿಂದ ಹಿಡಿದುಕೊಂಡು 34ನೇ ಶ್ಲೋಕದವರೆಗೆ 12 ಶ್ಲೋಕಗಳು. ಇವುಗಳಿಗೆ ಹಂಸಗುಹ್ಯ ಅನ್ನುವಂತಹ ಹೆಸರು. ಈ ಸ್ತೋತ್ರದಲ್ಲಿ ಭಗವಂತನನ್ನ ಮೊದಲು ಪ್ರಾರಂಭದಲ್ಲಿ ಅವ್ಯಕ್ತ, ನಿರ್ಗುಣ ಇತ್ಯಾದಿಗಳಲ್ಲಿ ವರ್ಣನೆ ಮಾಡಿ ಆಮೇಲೆ ಭಗವಂತನನ್ನ ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿ ಕಾರ್ಯಗಳನ್ನು ಮಾಡುವಂತಹ ಸಗುಣ ರೂಪದಲ್ಲಿ ವರ್ಣಿಸಿ ಈ ಎಲ್ಲಾ ಸೃಷ್ಟಿಯೂ ಕೂಡ ನಿನ್ನ ಇಚ್ಛೆಯಿಂದಲೇ, ನಿನ್ನ ಆಣತಿಯಂತಲೇನೆ ನಡೀತಾ ಇದೆ. ಇದನ್ನ ನೋಡ್ತಾ ಇರುವಂತಹ, ರಕ್ಷಣೆ ಮಾಡುವಂತಹ ಈಶ್ವರನು, ಆಳ್ತಾ ಇರುವಂತಹ ಈಶ್ವರನು ನೀನೇ. ಈ ಎಲ್ಲಾ ಸೃಷ್ಟಿ ನಿನ್ನ ಒಂದು ಅನುಗ್ರಹದಿಂದಲೇನೆ ಎನ್ನುವ ರೀತಿಯಲ್ಲಿ ವರ್ಣನೆ ಮಾಡಿ ಆಮೇಲೆ ನನಗೆ ನಮ್ಮ ತಂದೆ ಪ್ರಜಾಸಂತಾನವನ್ನು ಮುಂದುವರಿಸಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ. ಆ ಕಾರ್ಯದಲ್ಲಿ ನನಗೆ ಸಾಮರ್ಥ್ಯ, ದಿಗ್ದರ್ಶನ ಕೊಡಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ. ಅದು ಹಂಸಗುಹ್ಯ ಅನ್ನುವಂತಹ ಸ್ತೋತ್ರದ ಮೂಲಕ. ಈ ಪ್ರಾರ್ಥನೆಯಿಂದ ಸಂಪ್ರೀತನಾಗಿರುವಂತಹ ಭಗವಂತನು ತನ್ನ ಅತ್ಯಂತ ವಿಶಿಷ್ಟವಾಗಿರುವಂತಹ ರೂಪದಲ್ಲಿ ಪ್ರಕಟಗೊಳ್ಳುತ್ತಾನೆ. ವಿಶಿಷ್ಟವಾದ ರೂಪ ಅಂತ ಹೇಳಿದ್ರೆ ಸಾಧಾರಣವಾಗಿ ವಿಷ್ಣುವನ್ನು ನಾವು ಚತುರ್ಭುಜವಾಗಿ ನೋಡಿರ್ತೇವೆ. ಆದ್ರೆ ಈ ದಕ್ಷ ಪ್ರಜಾಪತಿಗೆ ಅಷ್ಟಭುಜಾಕಾರದಲ್ಲಿ ಭಗವಂತನು ಪ್ರತ್ಯಕ್ಷವಾಗ್ತಾನೆ. ಕೃತಪಾದ ಸುಪರ್ಣಾಂಸ್ತೆ ಅಷ್ಟಮಹಾಭುಜ ಶಂಖಚಕ್ರಾಸಿ ಚರ್ಮೇಶು ಧನುಃ ಪಾಶಗದಾಧರ. ಗರುಡನ ಹೆಗಲ ಮೇಲೆ ಕುಳಿತುಕೊಂಡು ತನ್ನ 8 ಭುಜಗಳಿಂದ ಕೂಡಿಕೊಂಡು ಆ ಭುಜಗಳಲ್ಲಿ ಶಂಖ, ಚಕ್ರ, ಖಡ್ಗ, ವಿಷ್ಣು ಕೈಯಲ್ಲಿ ಖಡ್ಗ ಹಿಡಿದುಕೊಂಡಿರುವಂತಹ ದೃಶ್ಯ ಅಪರೂಪದ್ದು, ಆದ್ರೆ ಇಲ್ಲಿ ದರ್ಶನ ಕೊಡ್ತಾನೆ. ಆಮೇಲೆ ಧನುಹು, ಪಾಶ, ಗದೆ ಇಷ್ಟೆಲ್ಲ ಹಿಡಿದುಕೊಂಡು ಬಂದಿರುವಂತವನು. ಅದನ್ನ ಅಪರೂಪದ ಆ ದರ್ಶನವನ್ನ ಪಡೆದುಕೊಂಡಂತಹ ದಕ್ಷ ಬ್ರಹ್ಮನು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ತನ್ನ ಮನೋಕಾಮನೆಯನ್ನು ಹೇಳ್ತಾನೆ. ನನಗೆ ಈ ಪ್ರಜಾ ಸಂತಾನ ಮುಂದುವರಿಸುವಂತಹ ಕರ್ತವ್ಯ ಇದೆ, ಅದನ್ನು ನೆರವೇರಿಸೋದಕ್ಕೆ ಶಕ್ತಿ, ಸಾಮರ್ಥ್ಯ ಇತ್ಯಾದಿಗಳನ್ನ ಕೊಡಬೇಕು ಅಂತ ಕೇಳಿದಾಗ ಭಗವಂತನು ಅವನಿಗೆ ವರವನ್ನು ಕೊಡ್ತಾ 3
ಮೂರು 10-12 ಶ್ಲೋಕಗಳು ಇವೆ. ಅದರಲ್ಲಿ 3 ಶ್ಲೋಕಗಳು ಮಹತ್ವದ್ದು. ಶ್ರೀ ಭಗವಾನುವಾಚ ಪ್ರಾಚೇತಸ ಮಹಾಭಾಗ ಸಂಸಿದ್ಧಸ್ತಪಸಾ ಭವಾನ್ ಯಚ್ಶ್ರದ್ಧಯಾ ಮತ್ಪರಯ ಮಯಿ ಭಾವಂ ಪರಂಗತಃ. ಹೇ ಪ್ರಾಚೇತಸರೇ, ತಾವುಗಳು ಪ್ರಚೇತಸರ ತಂದೆ ಅನ್ನೋ ಅರ್ಥದಲ್ಲಿ ಪ್ರಾಚೇತಸರು, ಪ್ರಾಚೇತಸರ ಮಗನು ಅನ್ನೋ ಅರ್ಥದಲ್ಲಿ ಪ್ರಾಚೇತಸ ಅಂತ ಹೆಸರಿದೆ. ದಶರಥನ ಮಗ ದಾಶರಥಿ ಹೇಗೋ ಹಾಗೆ ಪ್ರಚೇತಸರ ಮಗ ಪ್ರಾಚೇತಸ ಅನ್ನೋ ಅರ್ಥದಲ್ಲಿ. ತಾವು ಶ್ರದ್ಧೆಯಿಂದ ನನ್ನಲ್ಲಿ ಯಾವ ಭಾವ ಇಟ್ಕೊಂಡು ತಪಸ್ಸು ಮಾಡಿದ್ರೋ ಅದರಿಂದ ನಾನು ಸಂಸಿದ್ಧ, ನಾನು ಸಂತೃಪ್ತನಾಗಿದ್ದೇನೆ, ಸಿದ್ಧನಾಗಿದ್ದೇನೆ. ಪ್ರೀತೋ ಹಂತೆ ಪ್ರಜಾನಾಥ ಯತ್ತೇ ಸ್ಯೋದ್ಬ್ರಹ್ಮಣಂ ತಪಃ ಮಮೈಷ ಕಾಮೋ ಭೂತಾನಾಂ ಯದ್ಭೂಯಾಸುರ್ವಿಭೂತಯಃ. ಪ್ರೀತಃ ಅಹಂ, ನಾನು ಸಂಪ್ರೀತನಾಗಿದ್ದೇನೆ ನಿಮ್ಮ ತಪಸ್ಸಿನಿಂದ. ಎಂಥದ್ದು ನಿಮ್ಮ ತಪಸ್ಸು? ಉದ್ಬ್ರಹ್ಮಣಂ ತಪಃ, ಬಹಳ ಕಠಿಣವಾದದ್ದು ಮತ್ತು ಬೆಳೆಸಬೇಕು, ವೃದ್ಧಿ ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿರುವಂತಹ ತಪಸ್ಸು. ಬ್ರಹ್ಮಣ ಅಂತಂದ್ರೆ ದೊಡ್ಡದಾಗಿ ಮಾಡೋದು, ಬೆಳೆಸೋದು, ಅಂತಹ ಉದ್ದೇಶ ಇಟ್ಕೊಂಡಿರುವಂತಹ ನಿಮ್ಮ ತಪಸ್ಸು ಪ್ರಜಾಸಂತಾನ ಬೆಳೆಸಬೇಕು ಅಂತ ತಾನೇ ಅವ್ರು ತಪಸ್ಸು ಮಾಡಿದ್ದು. ಇದು ನನ್ನ ಇಚ್ಛೆಯೂ ಕೂಡ ಹೌದು. ಮಮೈಷ ಕಾಮ, ನನ್ನದೇ ಇಚ್ಛೆ ಇದು ಪ್ರಜಾಸಂತಾನ ಮುಂದುವರಿಸಬೇಕು ಅನ್ನೋದು ಕಾರಣದಿಂದ. ಆದ್ರಿಂದ ನಿಮ್ಮ ಮೂಲಕವಾಗಿ ಈ ಕೆಲಸಗಳು ಮಾಡಬೇಕು ಅಂತ ನಾನು ಹೇಳಿದ್ದೆ. ನನ್ನ ಇಚ್ಛೆಯನ್ನೇ ನೀನು ನೆರವೇರಿಸ್ತಾ ಇರುವಂಥವನು. ಬ್ರಹ್ಮಾಭವೋ ಭವಂತಶ್ಚ ಮನವೋ ವಿಬುಧೇಶ್ವರ ವಿಭೂತಯೋ ಮಮ ಹ್ಯೈತಾಃ ಭೂತಾನಾಂ ಭೂತಿಹೇತವಃ. ಚತುರ್ಮುಖ ಬ್ರಹ್ಮನು, ಭವ ಅಂದ್ರೆ ರುದ್ರನು, ಭವಂತಹ ನೀವುಗಳು, ಮತ್ತು ಮನವಃ ಚತುರ್ದಶ ಮನುಗಳು, ವಿಬುಧೇಶ್ವರ, ವಿಬುಧ ಅಂತ ಹೇಳಿದ್ರೆ ದೇವತೆಗಳು, ಇಂದ್ರ ಅಗ್ನಿ ವರ್ಣ ವಾಯು ಇತ್ಯಾದಿ ದೇವತೆಗಳು, ಅವರೇ ಇಂದ್ರಾದಿ ದೇವತೆಗಳು. ಭೂತಾನಾಂ ಭೂತಿಹೇತವಃ, ಜನರ ಅಭಿವೃದ್ಧಿಗೆ ಕಾರಣರಾಗಿರುವಂತಹ ದೇವತೆಗಳು. ಜನರ ಅಭಿವೃದ್ಧಿಗೆ ಕಾರಣ ಅಂದ್ರೆ ಮಳೆ ಬೆಳೆ ಇತ್ಯಾದಿಗಳು ಸಕಾಲದಲ್ಲಿ ಆಗುವುದು ಇತ್ಯಾದಿಕ್ಕೆ ಕಾರಣ ಇಂದ್ರ ಇತ್ಯಾದಿ ದೇವತೆಗಳು. ಆ ಕಾರಣದ ಮುಂದೆ ಮಳೆ ಸುರಿಸುವ ಮೂಲಕ ಸಸ್ಯ ಸಂಪತ್ತು ವೃದ್ಧಿ ಮಾಡಿ, ಧಾನ್ಯ ಸಂಪತ್ತು ವೃದ್ಧಿ ಮಾಡಿ, ತನ್ಮೂಲಕ ಜನಸಾಮಾನ್ಯರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕೊಡುವಂತಹ ದೇವತೆಗಳು ಇಂದ್ರಾದಿ ದೇವತೆಗಳು. ಅವರೆಲ್ಲರೂ ನನ್ನ ಅಂಶಗಳೇ ಸರಿ ಅಂತ ಹೇಳ್ತಾರೆ. ಭೂತಹೇತುಃ ಮಮ ಹ್ಯೇತಾಃ ಭೂತಾನಾಂ ವಿಭೂತಯಃ, ನನ್ನ ವಿಭೂತಿಗಳು, ನನ್ನ ಐಶ್ವರ್ಯಗಳು, ನನ್ನ ಅಂಶಗಳೇ ಹೌದು ಇವರೆಲ್ಲರೂ ಅಂತ. ಆ ಮೂಲಕವಾಗಿ ದಕ್ಷ ಪ್ರಜಾಪತಿಗೂ ಕೂಡ ನನ್ನ ಅಂಶವೇ ಭವಂತಹ ಅಂತ ತಾವು ಕೂಡ ಪ್ರಾಚೇತಸರು ತಾವು ಕೂಡ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ. ಅಂದ್ರೆ ಪ್ರಜಾಸಂತಾನ ಅಭಿವೃದ್ಧಿ ಅನ್ನುವಂತಹದ್ದು ತಮ್ಮ ಮನಸ್ಸೋ ಇಚ್ಛೆಯಿಂದ ಅಂತಲ್ಲ, ಭಗವತ್ ಸಂಕಲ್ಪದಿಂದ ಅವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಶವನ್ನ ನಾವಿಲ್ಲಿ ನೋಡಬಹುದು. ಅಷ್ಟ ಹೇಳಿ, ಏಷಾ ಪಂಚಜನಸ್ಯಾಂಗ ದುಹಿತಾ ವೈ ಪ್ರಜಾಪತೆ ಅಸಿಕ್ನಿ ನಾಮ ಪತ್ನಿತ್ವೇ ಪ್ರಜೇಶ ಪ್ರತಿಗೃಹ್ಯತಾಂ. ಹೇ ದಕ್ಷ ಪ್ರಜಾಪತಿಯೇ, ಪಂಚಜನ ಅನ್ನುವಂತಹ ಒಂದು ರಾಜ್ಯ ಅಥವಾ ಒಂದು ಜನಾಂಗ, ಆ ಜನಾಂಗದ ರಾಜನ ಮಗಳು ಅಸಿಕ್ನಿ ಅನ್ನುವಂತಹ ಹೆಸರಿನವಳು, ಅವಳನ್ನು ಮದುವೆಯಾಗಿ ನೀನು ಪತ್ನಿ ರೂಪದಲ್ಲಿ ಅವಳನ್ನು ಪಡೆದುಕೊಂಡು ಪ್ರಜಾಸಂತಾನವನ್ನು ಮುಂದುವರಿಸುವಂತಹ ಕಾರ್ಯ ಮಾಡಬೇಕು ಅನ್ನುವ ಆದೇಶ ಮಹಾವಿಷ್ಣು ತನ್ನ ಅಷ್ಟಭುಜಾಕೃತಿಯಲ್ಲಿ ದರ್ಶನವನ್ನು ಕೊಟ್ಟು ಈ ಆದೇಶವನ್ನು ನೀಡುತ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂದಿನ ಸೃಷ್ಟಿಕ್ರಮ ತಪಶ್ಚರ್ಯದಿಂದ ಮಾಡಿ ಯಾವುದೋ ಒಂದನ್ನು ಹೀಗೆ ನೋಡಿದ್ರೆ ಒಂದು ಮನುಷ್ಯ ಹುಟ್ಟುವಂತಹದ್ದು ಹಾಗಲ್ಲ. ಮಿಥುನ ಕ್ರಮದಿಂದ ಮಿಥುನ ವ್ಯವಾಯ ಧರ್ಮಸ್ಥಂ, ಮೈಥುನ ಧರ್ಮದಿಂದ ಸಂತಾನ ಅಭಿವೃದ್ಧಿ ಆಗ್ಲಿ ಅನ್ನುವಂತಹದ್ದು ಕೊಡ್ತಾನೆ.
ತ್ವತ್ತೋಧಸ್ತಾತ್ ಪ್ರಜಾ ಸರ್ವ, ನಿನ್ನಿಗಿಂತ ಕೆಳಗಡೆ ಅಂದ್ರೆ ಮುಂದಿನ ಕಾಲದಲ್ಲಿ ಹುಟ್ಟುವಂಥವ್ರೆಲ್ಲರೂ ಮಿಥುನ ಭೂಯ ಮಾಯಯ, ಮೈಥುನದಿಂದ ಮಾಯೆಯಿಂದ ಮದೀಯಯ, ನನ್ನ ಮಾಯೆಯಿಂದಲೇನೆ ಅವರ ಮೈಥುನದಿಂದ ಪ್ರಜಾ ಸಂತಾನ ಅನ್ನುವಂತಹದ್ದು ಮುಂದುವರಿಯಲಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮದೀಯಯ ಭವಿಷ್ಯಂತಿ ಹರಿಷ್ಯಂತಿ ಚ ಮೇ ಬಲಿಂ, ನನ್ನ ಮಾಯೆಯಿಂದಲೇನೆ ಅವರು ಸಂತಾನವನ್ನು ಪಡೆದು ಆಮೇಲೆ ನನ್ನನ್ನ ಪೂಜಾರ್ಹರನ್ನಾಗಿ ಮಾಡುವಂತಹ ಕೆಲಸ ನಡೆಯಲಿ ಅನ್ನುವಂಥದ್ದು ಹೇಳ್ತಾರೆ. ಇನ್ ಮುಂದೆ ಮೈಥುನದಿಂದ ಸಂತಾನ ಪಡಿಬೇಕು ಅಂದ್ರೆ ವಿವಾಹ ಆಗಬೇಕು, ಗೃಹಸ್ಥಾಶ್ರಮ ಪಡಿಬೇಕು. ಗೃಹಸ್ಥಾಶ್ರಮವನ್ನ ಸೇರ್ಬೇಕು ಅಂತ ಹೇಳಿದ್ರೆ ಪಂಚಯಜ್ಞಾದಿಗಳನ್ನು ಮಾಡಬೇಕು. ಪಂಚಯಜ್ಞಾದಿಗಳನ್ನು ಮಾಡೋದು ಅನ್ನುವಂಥದ್ದಾದ್ರೆ ಅದು ಕರ್ಮ ಮಾರ್ಗಕ್ಕೆ ಹೋಗ್ಬೇಕು. ಯಾಕೆ ಈ ಮೈಥುನ್ಯದಿಂದಲೇನೆ ಸಂತಾನ ಸೃಷ್ಟಿಯಾಗ್ಲಿ ಅನ್ನೋದು ಮಹತ್ವ ಅನ್ನೋದು ನಿಮಗೆ ಗೊತ್ತಾಯ್ತಲ್ಲ. ಇನ್ನು ಮುಂದೆ ಜನ ಕರ್ಮ ಮಾರ್ಗದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂತಹದ್ದು ಭಗವಂತನ ಆಶಯ ಆಗಿತ್ತು ಅಥವಾ ಭಗವಂತನ ಅಪೇಕ್ಷೆ. ಮಜಾ ಏನು ಅಂತ ಹೇಳಿದ್ರೆ, ಮಹಾವಿಷ್ಣುವಿನ ಆಜ್ಞೆಯಂತೆ ಈ ದಕ್ಷ ಪ್ರಜಾಪತಿಯು ಅಸಿಕ್ನಿಯನ್ನ ಮದುವೆಯಾಗಿ 10,000 ಮಕ್ಕಳನ್ನು ಪಡೆಯುತ್ತಾನೆ. ಅವರಿಗೆ ಹರ್ಯಶ್ವರು ಅಂತ ಕರೀತಾರೆ. ಅವರನ್ನ ಮತ್ತೆ ಗೃಹಸ್ಥಾಶ್ರಮಕ್ಕೆ ವಿವಾಹ ಮಾಡುವುದರ ಮೂಲಕ ಗೃಹಸ್ಥಾಶ್ರಮಕ್ಕೆ ಸೇರಿಸಿ ಅವರಿಂದ ಮತ್ತೆ ಸಂತಾನ ಪಡೆಯಬೇಕು ಅನ್ನುವಂತಹದ್ದು ಅವರ ಲೆಕ್ಕಾಚಾರ ಆಗಿರುತ್ತೆ. ಪ್ರಜಾಭಿವೃದ್ಧಿ ಮುಂದುವರಿಬೇಕಲ್ಲ. ಆದ್ರೆ ನಾನು ಮೇಲಿನ ಮೇಲೆ ಹೇಳ್ತಾ ಇರ್ತೇನೆ, ಇಲ್ಲಿ ಅದು ಸ್ಪಷ್ಟವಾಗಿ ಉದಾಹರಣೆ ಬರುತ್ತೆ. ನಾರದರು ಇರ್ತಾರಲ್ಲ, ಇಡೀ ಪುರಾಣದುದ್ದಕ್ಕೂ ನಾವು ನೋಡ್ತೇವೆ, ಪ್ರಜಾಭಿವೃದ್ಧಿ ಕಾರ್ಯ ಮುಂದುವರಿಸಬೇಕು ಅನ್ನುವಾಗ ನಾರದರು ಬಂದ್ಬಿಟ್ಟು ಅವ್ರಿಗೆ ಉಪದೇಶ ನೀಡೋದು. ಏನದು ಕರ್ಮ ಮಾರ್ಗ, ಅದು ನೀಚವಾದದ್ದು, ಅಂದ್ರೆ ಲೋ ಲೆವೆಲ್ಲು, ಅದರಲ್ಲಿ ಸಂಸಾರ ಅನ್ನೋದು ದುಃಖದಿಂದ ಕೂಡಿರುತ್ತೆ. ನೀವು ಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗೋದು ಬಿಟ್ಟು ಯಾಕೆ ಸಂಸಾರ ಅನ್ನೋ ದುಃಖ ಸಾಗರದಲ್ಲಿ ಹೋಗಿ ಸೇರ್ತೀರಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಉಪದೇಶ ಮಾಡಿ ಅವರಿಗೆ ಸನ್ಯಾಸಿಯನ್ನಾಗಿ ಮಾಡಿಬಿಡ್ತಿದ್ದು. ಆ ಘಟನೆ ಇಲ್ಲಿ ನಡೆಯುತ್ತೆ. ಆ ಹರ್ಯಶ್ವರು ಎನ್ನುವಂತಹ 10,000 ಮಕ್ಕಳನ್ನ ಪಡೆದುಕೊಂಡಂತಹ ದಕ್ಷ ಪ್ರಜಾಪತಿ ಅವರಿಗೆ ಉತ್ತಮ ಸಂತಾನವನ್ನ ಪಡ್ಕೊಳ್ಳಿಕ್ಕೆ ಒಂದು ಸಾಮರ್ಥ್ಯ ಪಡಿಬೇಕು ಅನ್ನೋ ಕಾರಣದಿಂದ ಪುನಃ ಅವರಿಗೆ ಆ ನಾರಾಯಣ ಸರೋವರ ಅನ್ನುವಂತಹದ್ದಕ್ಕೆ ಅಲ್ಲಿ ಕಳಿಸ್ತಾರೆ. ನೀವು ಅಲ್ಲಿ ಹೋಗಿ ತಪಶ್ಚರ್ಯ ಮಾಡಿ ಬಂದು ನಿಮ್ಮ ಸತ್ ಸಂತಾನ ಪ್ರಾಪ್ತಿಗಾಗಿ ಸಾಕಷ್ಟು ಶಕ್ತಿಯನ್ನ ಪಡೆದುಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿ ತಪಶ್ಚರ್ಯ ಕುಳಿತಂತಹ ಸಂದರ್ಭದಲ್ಲಿ ಇನ್ನೇನು ತಪಶ್ಚರ್ಯ ಮುಗಿತು, ಎಲ್ಲಾ ಶಕ್ತಿಯನ್ನ ಸಂಪಾದನೆ ಮಾಡಿದ್ರು, ಇನ್ನು ವಾಪಸ್ ಬರಬೇಕು. ಆ ಸಂದರ್ಭದಲ್ಲಿ ನಾರದರಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾರೆ. ಮತ್ತೆ ಅದೇ ವೈರಾಗ್ಯವನ್ನೇ ಉಪದೇಶ ಮಾಡ್ತಾರೆ. ಈ ಉಪದೇಶ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಗಟಿನ ರೂಪದಲ್ಲಿ ಮಾಡ್ತಾರೆ. ನಾವು ನಮ್ಮಲ್ಲಿ ಚಿಕ್ಕ ಮಕ್ಕಳಿರುವಾಗ ಒಗಟುಗಳನ್ನು ಹೇಳ್ತಾ ಇದ್ವಿ. ಆ ಒಗಟಿನ ಮೇಲ್ನೋಟದ ಅರ್ಥ ಬೇರೆ ಇರುತ್ತೆ, ಒಳಗಡೆ ಅರ್ಥ ಬೇರೆ ಇರ್ತದೆ ಅಲ್ವೇ. ಅನೇಕ ಅನೇಕ ಒಗಟುಗಳು ಅಂತ ಪ್ರಸಿದ್ಧವಾಗಿದ್ದಾವೆ. ಕನ್ನಡ ಸಾಹಿತ್ಯದಲ್ಲಿಯೂ ಸಂಸ್ಕೃತದಲ್ಲಿಯೂ ಒಗಟುಗಳನ್ನ ಅನೇಕ ಒಂದು ಹಾಸ್ಯಕ್ಕಾಗಿ ಆಗಲಿ ಅಥವಾ ವೈದುಷ್ಯಕ್ಕಾಗಿ ಆಗಲಿ ಬಳಸಿದ್ದುಂಟು. ಯಾವ್ದಾದ್ರು ಕೋಟ್ ಮಾಡೋಣ ಅಂದ್ರೆ ತಕ್ಷಣ ನೆನಪಿಗೆ ಬರ್ತಿಲ್ಲ, ಕನ್ನಡದಾಗ್ಲಿ ಸಂಸ್ಕೃತದಾಗ್ಲಿ ನೆನಪಿಗೆ ಬರ್ತಿಲ್ಲ. ಸಂಸ್ಕೃತದ ಒಂದು ಒಗಟ ಹೇಗಿರುತ್ತೆ, ಅದಕ್ಕೆ ಸಂಸ್ಕೃತದಲ್ಲಿ ಸಮಸ್ಯಾ ಪರಿಹಾರ ಅನ್ನೋ ರೀತಿಯಲ್ಲಿ ಕರೀತಾರೆ ಒಗಟುಗಳಿಗೇನೆ.
ತಕ್ರಂ ಶಕ್ರಸ್ಯ ದುರ್ಲಭಂ ಅನ್ನುವಂತಹದ್ದು ಒಂದು ಸಮಸ್ಯೆ. ತಕ್ರ ಅಂದ್ರೆ ಮಜ್ಜಿಗೆ, ಶಕ್ರ ಅಂದ್ರೆ ಇಂದ್ರ, ದುರ್ಲಭ ಅಂದ್ರೆ ಅವನಿಗೆ ಸಿಗೋದು ಕಷ್ಟ. ತಕ್ರಂ ಶಕ್ರಸ್ಯ ದುರ್ಲಭಂ, ಮಜ್ಜಿಗೆ ಇಂದ್ರನಿಗೂ ಕೂಡ ದುರ್ಲಭ ಅಂತ ಒಬ್ಬನು ಹೇಳ್ತಾನೆ. ಇದ್ಯಾಕೆ ಸಾಧ್ಯ ಅಂತಂದ್ರೆ ಇದ್ರ ಒಳ ಅರ್ಥ ಬಿಡಿಸ್ಬೇಕು ಅನ್ನುವಂಥದ್ದು. ಅದು ಒಗಟ. ಏನು ಅಂತ ಹೇಳಿದ್ರೆ, ಈ ಮೂರು ಪದಗಳಿಗೆ ಉತ್ತರ ಬರುವಂತೆ, ಈ ಮೂರು ಪದಗಳೇ ಉತ್ತರವಾಗುವಂತೆ ಪ್ರಶ್ನೆಗಳನ್ನ ಹೆಣೀತಾರೆ. ಮೂರು ಪ್ರಶ್ನೆಗಳ ಸಾಲಾಗಿ ಹೇಳ್ತಾರೆ. ಆ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಾಲಾಗಿ ಹೇಳುತ್ತಾರೆ. ಹೀಗೆ 4 ಚರಣಗಳು ರೆಡಿ ಆಗ್ತವೆ. ಅದು ಒಂದು ಶ್ಲೋಕವಾಗುತ್ತೆ. ಭೋಜನಾಂತೆ ಚ ಕಿಂಪೇಯಂ ಜಯಂತಃ ಕಸ್ಯ ವೈ ಸುತಃ ಕಥಂ ವಿಷ್ಣುಪದಂ ಪ್ರೋಕ್ತಂ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ. ಭೋಜನಾಂತೆ ಚ ಯತ್ ಕಿಂಪೇಯಂ, ಊಟದ ಕೊನೆಯಲ್ಲಿ ಏನ್ ಕುಡಿಬೇಕು ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಏನು? ತಕ್ರಂ, ಮಜ್ಜಿಗೆ. ಜಯಂತಃ ಕಸ್ಯ ವೈ ಸುತಃ, ಜಯಂತ ಯಾರ ಮಗನು ಅನ್ನೋದು ಪ್ರಶ್ನೆ. ಶಕ್ರಸ್ಯ, ಇಂದ್ರನ. ಶಕ್ರ ಅನ್ನೋದು ಇಂದ್ರನ ಇನ್ನೊಂದು ಹೆಸರು. ಇಂದ್ರನ ಅಂತ ಹೇಳ್ಬೇಕಾಗಿದೆ. ಆದ್ರಿಂದ ಶಕ್ರಸ್ಯ ಷಷ್ಠಿ ವಿಭಕ್ತಿನಲ್ಲಿ ಹೇಳಿದ್ರು. ಅದು ಎರಡನೇ ಉತ್ತರ, ಎರಡನೇ ಪದ. ಕಥಂ ವಿಷ್ಣು ಪದಂ ಪ್ರೋಕ್ತಂ, ವಿಷ್ಣು ಸಾಯುಜ್ಯ ಅನ್ನುವಂಥದ್ದು ಹೇಗೆ ಸಿಗುತ್ತೆ ಅಂದ್ರೆ ದುರ್ಲಭಂ, ಬಹಳ ದುರ್ಲಭವಾಗಿದೆ ಅನ್ನೋದು ಉತ್ತರ. ಅದು ಮೂರನೇ ಪದ. ಅವು ಮೂರು ಸೇರಿಸಿದ್ರೆ ತಕ್ರಂ ಶಕ್ರಸ್ಯ ದುರ್ಲಭಂ ಅನ್ನೋ ರೀತಿಯಲ್ಲಿ. ಇದು ಒಂದು ರೀತಿಯ ಒಗಟು ಸಂಸ್ಕೃತದಲ್ಲಿ. ಹೀಗೆ ಕನ್ನಡದಲ್ಲೂ ಸಾಕಷ್ಟಿದಾವೆ. ಕನ್ನಡ ಸಾಹಿತ್ಯದಲ್ಲೂ ಸಾಕಷ್ಟು ಇದನ್ನು ಬಳಸಿದ್ದುಂಟು. ಹಾಗೆ ಜಾನಪದವಾಗಿಯೂ ಅನೇಕ ಒಗಟುಗಳು ಬಳಸಿದ್ದುಂಟು. ನಮ್ಮ ಚಿಕ್ಕವರಿದ್ದಾಗ ನಾವು ಅದನ್ನ ಒಗಟುಗಳನ್ನು ಕೇಳೋದು, ಉತ್ತರ ಯಾರು ಹೇಳೋದು ಇತ್ಯಾದಿ ನೋಡ್ತಾ ಇದ್ವಿ. ನಾರದರು ಆ ಹರ್ಯಶ್ವರಿಗೆ ವೈರಾಗ್ಯವನ್ನ, ಜ್ಞಾನವನ್ನ ಒಗಟುಗಳ ರೂಪದಲ್ಲಿ ಉಪದೇಶ ಮಾಡ್ತಾರೆ. ಬಹಳ ಚೆನ್ನಾಗಿದೆ. 4 ಶ್ಲೋಕಗಳು ಒಗಟುಗಳು. ಆ ಒಗಟಿನಲ್ಲಿ ಬಳಸಿರುವಂತಹ ಪದಗಳ ಆಳವಾದ ಅಥವಾ ಉದ್ದೇಶಿತ ಅರ್ಥ ಮುಂದಿನ 10 ಶ್ಲೋಕಗಳಲ್ಲಿ ಇರ್ತವೆ. ಒಂದೊಂದಾಗಿ ನೋಡೋಣ. ನಾರದರು ಬಂದರು, ಆ ಹರ್ಯೇಶ್ವರನ ಕುರಿತು ಸಂಬೋಧಿಸಿ ತಮ್ಮ ಉಪದೇಶ ಮಾಡ್ತಾ ಇದ್ದಾರೆ. ಉವಾಚ ಚಾಥ ಹರ್ಯಶ್ವಾಹ ಕಥಂ ಸ್ರಕ್ಷತ ವೈ ಪ್ರಜಾಃ ಅದೃಷ್ಟ್ವಾಂತಂ ಭುವೋ ಯೂಯಂ ಬಾಲಿಶಾಬತ ಪಾಲಕಾಃ. ಅಥ ಹರ್ಯಶ್ವಾಹ, ಹೇ ಹರ್ಯಶ್ವರೇ, ಕಥಂ ಸ್ರಕ್ಷತ ವೈ ಪ್ರಜಾಃ, ನೀವು ಪ್ರಜೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಹೊರಟಿದ್ರಲ್ಲ, ಹೇಗ್ರಿ ಸೃಷ್ಟಿ ಮಾಡ್ತೀರಿ ನೀವು ಇವುಗಳನ್ನ ತಿಳಿದುಕೊಳ್ಳದೇನೆ ಅಂತ. ಇವುಗಳು ಅಂದ್ರೆ ಯಾವ್ಯಾವ್ದು? ಆ 10ಗಳು ಇಲ್ಲಿ. ಅವಿದ್ವಾಂಸೋ ವಿಪಶ್ಚಿತ, ಇವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳದೇನೆ ಹೇಗ್ರಿ ನೀವು ಸೃಷ್ಟಿ ಮಾಡ್ತೀರಿ ಅಂತ. ಹೇಗಯ್ಯ ನೀನು ಸೃಷ್ಟಿ ಮಾಡ್ತೀಯ ಅಂತ ಏನೇ ನಾವು ತಿಳಿದುಕೊಳ್ಬೇಕಾಗಿತ್ತು ಅನ್ನುವಂತಹದ್ದು ಒಗಟು, ಆಳ ಅರ್ಥದಲ್ಲಿರುವಂತಹ ಅಥವಾ ಬೇರೆ ಇನ್ನೊಂದು ಅರ್ಥದಲ್ಲಿರುವಂತಹದ್ದು. ತಥೈಕ ಪುರುಷಂ ರಾಷ್ಟ್ರಂ ಬಿಲಂ ಚಾದೃಷ್ಟ ನಿರ್ಗಮಂ ಬಹುರೂಪಾಂ ಸ್ತ್ರಿಯಂ ಚಾಪಿ ಪುಮಾಂಸಂ ಪುಂಶ್ಚಲೀಪತಿಂ ನದೀಮಿಭಯತೋ ವಾಹಾಂ ಪಂಚಾದ್ಭುತಂ ಗೃಹಂ ಕ್ವಚಿದ್ಧಂಸಂ ಚಿತ್ರಕಥಂ ಕ್ಷೌರಪವ್ಯಂ ಸ್ವಯಂ ಭ್ರಮಿಂ ಕಥಂ ಸ್ವಪಿತುರಾದೇಶಂ ಅವಿದ್ವಾಂಸೋ ವಿಪಶ್ಚಿತಃ. ಇಷ್ಟನ್ನ ತಿಳಿದುಕೊಳ್ಳದೇನೆ, ಇವುಗಳ ಬಗ್ಗೆ ಜ್ಞಾನವನ್ನು ಹೊಂದದೇನೆ, ಅನುರೂಪಂ ಅವಿಜ್ಞಾಯ ಅಹೋ ಸರ್ಗಂ ಕರಿಷ್ಯಥ, ಇವುಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳದೇನೆ ನೀವು ಸೃಷ್ಟಿ ಮಾಡೋದಕ್ಕೆ, ಪ್ರಜಾಸಂತಾನ ಪಡೆದುಕೊಳ್ಳೋದಕ್ಕೆ ಹೊರಟಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮಗೆ ಅಂತ ಹೇಳ್ತಾರೆ. ಈಗ ತಾವು ಅನೇಕ ಸತ್ಸಂಗಗಳಲ್ಲಿ ಭಾಗವಹಿಸಿದ್ದೀರಿ. ವೇದಾಂತದ ಸ್ವಲ್ಪ ಸಂಸ್ಕಾರ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಗ್ರಂಥಗಳನ್ನ ಓದಿ ಕೇಳಿ ತಿಳಿದುಕೊಂಡವರಾಗಿದ್ದೀರಿ. ಈ 10ಗಳಲ್ಲಿ 4-5 ತಾವು ಒಗಟುಗಳನ್ನು ಬಿಡಿಸಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ.
ಒಂದೊಂದಾಗಿ ನೋಡೋಣ. ಏಕಪುರುಷ ರಾಷ್ಟ್ರ ಒಂದನೇದ್ದು. ಏಕಪುರುಷ ರಾಷ್ಟ್ರ, ಒಬ್ಬ ಪುರುಷನಿಂದ ಕೂಡಿರುವಂತಹ, ಅಂದ್ರೆ ಆ ರಾಷ್ಟ್ರದಲ್ಲಿ ಒಬ್ಬನೇ ಒಬ್ಬನು ಪುರುಷನಿರುವವನು ಅನ್ನುವಂಥದ್ದು. ಏಕಪುರುಷ ರಾಷ್ಟ್ರ ಒಂದು. ಎರಡನೇದ್ದು ಅದೃಷ್ಟ ನಿರ್ಗಮಂ ಬಿಲಂ, ವಾಪಸ್ ಬರುವುದಕ್ಕೆ ದಾರಿಯೇ ಇಲ್ಲದಂತಹ ಬಿಲ. ಮೂರನೇದ್ದು ಬಹುರೂಪಾಂ ಸ್ತ್ರೀಯಂ, ಅನೇಕ ರೂಪಗಳನ್ನು ಪಡೆಯುವಂತಹ ಸ್ತ್ರೀ. ನಾಲ್ಕನೇದ್ದು ಪುಂಶ್ಚಲೀಪತಿಂ, ವೇಶ್ಯಾಪತಿ. ಐದನೇದ್ದು ನದೀಂ ಉಭಯತೋ ವಾಹಂ, ಎರಡೂ ಕಡೆ ಹರಿಯುವಂತಹ ನದಿ. ಪಂಚ ಪಂಚಾದ್ಭುತಂ ಗೃಹಂ, 25 ಅಂಶಗಳಿಂದ ಕೂಡಿರುವಂತಹ ಮನೆ. ಕ್ವಚಿದ್ಧಂಸಂ ಚಿತ್ರಕಥಂ, ವಿಚಿತ್ರವಾಗಿರುವಂತಹ ರೆಕ್ಕೆಯುಳ್ಳ ಹಂಸ. ಕ್ಷೌರಪವ್ಯಂ ಸ್ವಯಂ ಭ್ರಮಂ, ಕತ್ತಿ ವಜ್ರ ಮೊದಲಾದ ಚೂಪಾದ ವಸ್ತುಗಳಿಂದ ಅಥವಾ ಮೊನಚಾಗಿರುವಂತಹ ಅದರಿಂದ ಮಾಡಲ್ಪಟ್ಟಿರುವಂತಹ ಚಕ್ರ, ಸ್ವತಂತ್ರವಾದ ಚಕ್ರ. ಪಿತುರಾದೇಶ, ತಂದೆಯ ಆದೇಶ. 10 ಆಯ್ತು. ಇವುಗಳನ್ನ ಯಾರಾದರೂ ಯೋಚನೆ ಮಾಡಬಹುದಾ? ಏಕಪುರುಷಂ ರಾಷ್ಟ್ರಂ, ಒಬ್ಬನೇ ಪುರುಷನು ಉಳ್ಳಂತಹ ದೇಶ ಯಾವುದದು? ನಾರದರು ಈ ಪದದ ಮೂಲಕ ಏನನ್ನು ಹೇಳೋದಕ್ಕೆ ಹೊರಟಿದ್ದಾರೆ? ನಾನು ಒಂದು ಮೊದಲನೇದು ಬಿಡಿಸ್ತೇನೆ, ಅಂದ್ರೆ ನೀವು ಯಾವ ದಿಕ್ಕಿಗೆ ಯೋಚನೆ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಏಕಪುರುಷ ರಾಷ್ಟ್ರ ಅಂತ ಹೇಳಿದ್ರೆ ಅದು ಈ ಜೀವನೆ, ಈ ಕ್ಷೇತ್ರಜ್ಞ ಅಂತ ನಾವೇನ್ ಹೇಳ್ತೀವಿ, ಇಂದ್ರಿಯಾದಿಗಳು ಇವೆಲ್ಲವೂ ಕ್ಷೇತ್ರ, ಇವುಗಳನ್ನ ಬಲ್ಲುವಂಥವನು ಕ್ಷೇತ್ರಜ್ಞ ಅಂತ. ಭೂಮಿ ರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಇತ್ಯಾದಿ ಇವೆಲ್ಲವೂ ಕ್ಷೇತ್ರ, ಅವುಗಳನ್ನ ಬಲ್ಲುವಂಥವನು ಕ್ಷೇತ್ರಜ್ಞನು. ಕ್ಷೇತ್ರಜ್ಞನಿಂದ ಕೂಡಿರುವಂತಹ ಒಂದು ಕ್ಷೇತ್ರ ಅಂದ್ರೆ ಅದು ಜೀವನನ್ನ ಕುರಿತು ಹೇಳ್ತಾ ಇದೆ. ನಮ್ಮ ಈ ಶರೀರ ಇತ್ಯಾದಿಗಳು ಇದು ರಾಷ್ಟ್ರ, ಇದರ ಒಳಗಡೆ ಇರುವಂತಹವನು ಒಬ್ಬನೇ ಪುರುಷನು, ಅದು ಜೀವ. ಏಕಪುರುಷಂ ರಾಷ್ಟ್ರಂ ಅಂತ ಹೇಳಿದ್ರೆ ಈ ಶರೀರದ ಒಳಗಡೆ ಇರುವಂತಹ ಜೀವನನ್ನ ಕುರಿತು ಅವರು ಹೇಳ್ತಾ ಇದ್ದಾರೆ. ಇದು ಗೊತ್ತಾದ್ಮೇಲೆ ಮುಂದಿನದನ್ನು ಪ್ರಯತ್ನಿಸಿ. ಬಿಲಂ ಚಾದೃಷ್ಟ ನಿರ್ಗಮಂ, ಬಿಲ ನಿರ್ಗಮ ಅದೃಷ್ಟ, ಹೊರಗೆ ಬರುವಂತಹ ದಾರಿ ಗೊತ್ತಿಲ್ಲ ಅಂದ್ರೆ ಅಂತಹದ್ದು ಇಲ್ವೇ ಇಲ್ಲ. ಅಂತಹದ್ದು ಯಾವುದು? ಬಾಗಿಲಿಲ್ಲದ ಬಿಲ, ಬಿಲದ್ವಾರ. ಏನದು ಹಾಗಂದ್ರೆ? ಆಚಾರ್ಯ ನರಕಕ್ಕೆ ಏನಾರ ಸಂಬಂಧಪಟ್ಟಿದ? ನರಕ, ಪಾತಾಳ? ಅಲ್ಲಿಂದ ಪಾಪ ಮುಗಿದ್ಮೇಲೆ ವಾಪಸ್ ಬರ್ತೀವಲ್ವಾ? ಸಂಸಾರ ಚಕ್ರನ ಗುರುಗಳೇ? ಸಂಸಾರ ಚಕ್ರದಿಂದ ವಾಪಸ್ ಬರೋದಕ್ಕೆ ಜಾಗ ಇಲ್ಲ ಅಂತನ? ಒಂದ್ಸಲ ಬಂದ್ಬಿಟ್ರೆ ಗೋಜಲಿಗೆ ಸಿಕ್ಕಾಕೋತೀವಿ ಅಂತನ. ಮುಕ್ತಿ ಏನ್ ಗುರುಗಳೇ? ಗುರುಗಳೇ, ಮೊದ್ಲೇದು ಬ್ರಹ್ಮನೂ ಆಗ್ಬೋದಲ್ವಾ ಏಕಪುರುಷ ರಾಷ್ಟ್ರ ಅಂದ್ರೆ? ಏಕಮೇವಾದ್ವಿತೀಯಂ ಆಗಬಹುದು. ಇಲ್ಲಿ ಅವರು ಆ ಶಬ್ದದಿಂದ ಅದನ್ನು ಆಗಬಹುದು, ಏನ್ ತಪ್ಪಿಲ್ಲ. ನೋಡೋಣ ಒಂದೊಂದಾಗಿ. ಪುರುಷ ಅಂತೇಳಿ ಜೀವ ಆಗ್ತಾನೆ, ಅದು ಹೌದು. ಪುರುಷಂ ಅಂತ ಹೇಳಿರೋದ್ರಿಂದ ಜೀವ ಆಗ್ತಾನೆ, ಜೀವನನ್ನ ನಾವು ಸೂಚಿಸ್ತೇವೆ.
ಮತ್ತೆ ಪ್ರಯತ್ನ ಪಡೋರು ಗುರುಗಳ ವ್ಯಭಚಾರಿಣಿ ಅಂದ್ರೆ ಇಲ್ಲಿ ಬುದ್ಧಿ ಆಗ್ಬೋದಾ? ಕರೆಕ್ಟ್ ಆಗಿ ಹೇಳಿದ್ರಿ. ಕಾಲಚಕ್ರ ಬುದ್ಧಿಯ ವೃತ್ತಿಗಳೇ ವ್ಯಭಿಚಾರಿಣಿ ಸ್ತ್ರೀ ಅಂದಲ್ಲಿ. ಕಾಲಚಕ್ರಗಳೇ ಲಾಸ್ಟ್ನೇದು ಚಕ್ರ. ಹೌದು, ಸ್ವಯಂ ಚಕ್ರ, ಅದು ಕಾಲಚಕ್ರವೇ. ಪಿತುರಾದೇಶ ಗುರುಗಳೇ ಇಲ್ಲಿ ನದಿಗಳು ಅಂತ ಬರುತ್ತಲ್ಲ, ಹಾ, ಅದು ಎರಡೂ ಕಡೆ ಹರಿಯುವ ನದಿ. ಅಂದ್ರೆ ಪಾಪ ಪುಣ್ಯಗಳ? ಹ ಪಾಪ ಪುಣ್ಯಗಳು, ಅದಕ್ಕೆ ಸಂಬಂಧಪಟ್ಟಂತೆ ಹುಟ್ಟು ಪುನರ್ಜನ್ಮ. ಸಾವುಗಳು. ಪುನರ್ಜನ್ಮ. ಸೃಷ್ಟಿ ಹುಟ್ಟು ಸೃಷ್ಟಿ ಸಾವುಗಳು. ಹಾಗಾದ್ರೆ ಇದು ಪಾಪ ಪುಣ್ಯಗಳು ಅಂದ್ರೆ ಒಂದೇ, ಹುಟ್ಟು ಸಾವುಗಳು ಅಂದ್ರೆ ಒಂದೇ. ಅದರ ಪರಿಣಾಮವಾಗಿನೇ ಬರೋದು. ಪುನರ್ಜನ್ಮ ಅನ್ಕೊಂಡೆ ಒಳ್ಳೆ. ಸರಿನೇ, ಹೌದು, ಅದು ಸರಿನೇ. ಕರೆಕ್ಟ್ ಅಲ್ಲ. ಪಂಚಾದ್ಭುತಂ ಗ್ರಹಂ 25 ಅಂಶಗಳಿಂದ ಕೂಡಿರುವಂತಹದ್ದು ದೇಹ. ದೇಹ. 24+1. ಹೌದು, ದೇಹ. 21+3+1. ನೋಡೋಣ. ಸರಿ, ಹಂಸ ಅಂದ್ರೆ ಹಂಸ ಕ್ಷೀರ ನ್ಯಾಯ, ಅದ್ಯಾವ್ದು ವಿವೇಕ ಅಂತ ಏನಾದ್ರು ತಗೋಬೋದಾ? ವಿಚಿತ್ರವಾಗಿರುವಂತಹ ರೆಕ್ಕೆಯುಳ್ಳ ಹಂಸ. ಅದು ಜ್ಞಾನವನ್ನೇ ಸೂಚಿಸುತ್ತೆ. ಸರಿಯಾಗಿದೆ. ನೋಡೋಣವಾ ಒಂದೊಂದು. ನೀವು ಹೇಳಿರೋದು 50% ಉತ್ತರ ಬಂತು ನಿಮ್ಮಿಂದಲೇನೆ. ಅದೃಷ್ಟವಾಂತಂ ಭುವೋ ಯೂಯಂ. ನಾನು ಆರ್ಡರ್ ಅಲ್ಲಿ 1, 2 ಹಿಂದೆ ಮುಂದೆ ಆಯ್ತೇನೋ ಸ್ವಲ್ಪ. ಅದೃಷ್ಟವಾಂತಂ ಭುವಃ ಅಂತಂ. ಭೂಮಿಯ ಅಂತ ಹೇಳಿದ್ರೆ ಇಲ್ಲಿ ಭೂಮಿ ಅನ್ನೋದು ಕ್ಷೇತ್ರ ಅನ್ನೋದು ಈ ಶರೀರವೇನೆ. ಆಮೇಲೆ ಏಕಪುರುಷಂ ಅನ್ನುವಂತಹದ್ದು ಜೀವನು ಅನ್ನುವಂತಹದನ್ನು ನೋಡಿದ್ವಿ. ಆಮೇಲೆ ಬರುವಂತಹದ್ರು ಅದೃಷ್ಟ ನಿರ್ಗಮಂ, ವಾಪಸ್ ಹೋಗೋದಕ್ಕೆ ಇಲ್ಲ ಅನ್ನುವಂತಹದ್ದು. ಪುಮಾನ್ ನೈವೈತಿ ಯದ್ಗತ್ವಾ ಬಿಲಸ್ವರ್ಗಂ ಗತೋ ಯಥಾ ಪ್ರತ್ಯಕ್ಧಾಮ ವಿದದಿತಿ ಕಿಮ ಸತ್ಕರ್ಮಭಿರ್ಭವೇತ್. ಪ್ರತ್ಯಕ್ಧಾಮ ಯದ್ಗತ್ವಾ ನ ನಿವರ್ತಂತೆ ಅನ್ನೋ ಗೀತೆ ಮಂತ್ರ ಇದೆಯಲ್ಲ, ಅದು ಇಲ್ಲಿ ಬಿಲ. ಅದನ್ನ ತಿಳಿದುಕೊಂಡ ಮೇಲೆ ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಅನ್ನುವಂಥದ್ದು ಏನಿರೋದಿಲ್ಲ. ಅದು ಅಂದ್ರೆ ತದ್ದಾಮ ಪರಮಂ ಮಮ ಅನ್ನುವಂತಹದ್ದು. ಅದು ಹಿಂತಿರುಗಿ ಬಾರದೇ ಇರುವಂತಹ ಬಿಲ ಅಂದ್ರೆ ಅದು. ಬರ್ಲಿಕ್ಕೆ ದ್ವಾರ ಇಲ್ಲದೆ ಇರುವಂತಹ ಬಿಲ ಅಂದ್ರೆ ಅದು. ಆಮೇಲೆ ಬಹುರೂಪಾಂ ಸ್ತ್ರೀಯಾಂ, ಇದು ತಾವು ಹೇಳದಂತೆ ನಮ್ಮ ಬುದ್ಧಿಯ ಅನೇಕ ವೃತ್ತಿಗಳು ಅಂತ ಹುಟ್ಟುತ್ತವೆ ಮನಸ್ಸಲ್ಲಿ. ಥಾಟ್ಸ್, ವಾಸನೆಗಳು ಅವೆಲ್ಲ. ಆಮೇಲೆ ಪುಂಶ್ಚಲೀಪತಿ, ಜಾರ ಸ್ತ್ರೀಯ ಪತಿ, ವೇಶ್ಯಾಪತಿ ಅನ್ನುವಂತಹದ್ದಾದ್ರೆ ಅದು ಕೂಡ ಜೀವನನ್ನೇ ಸೂಚಿಸ್ತದೆ. ಜೀವನು ತನ್ನ ಅವಿವೇಕದಿಂದ ಬುದ್ಧಿಯ ವಶವಾಗಿ, ಇಲ್ಲಿ ಬುದ್ಧಿ ಬೇರೆ ಬೇರೆ ವೃತ್ತಿಯನ್ನು ಪಡೆಯುವಂತಹ ಬುದ್ಧಿ ಸ್ತ್ರೀ, ಅವಳ ಪತಿ ಅಂದ್ರೆ ಅದು ಪುನಃ ಅದು ಜೀವನನ್ನೇ ಸೂಚಿಸುವಂತಹದ್ದು. ಅವಿವೇಕದಿಂದ ಕೂಡಿ ಬುದ್ಧಿ ವಶನಾಗಿ ಇರುವಂತಹವನು ಪುಂಶಲೀಪತಿ ಅನ್ನೋ ರೂಪದಲ್ಲಿ ಹೇಳ್ತಾರೆ. ಎರಡೂ ಕಡೆ ಹರಿಯುವಂತಹ ಸೃಷ್ಟಿ ನೋಡಿದ್ವಿ ನೀವು, ಅದು ನದಿ ನೋಡಿದ್ರಿ. ಅದು ಸೃಷ್ಟಿ ಜನನ ಮತ್ತು ಮರಣಗಳಿಂದ ಕೂಡಿರುವಂತಹದ್ದು. ಅದನ್ನು ನಾವು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಸಂಸಾರ ಅಂತ ಹೇಳಬಹುದು. ಆಮೇಲೆ ಪಂಚಾದ್ಭುತಂ ಗ್ರಹಂ 25 ಅಂಶಗಳಿಂದ ಕೂಡಿರುವಂತಹದ್ದು. ಇದು ಶರೀರವೇ. ಪರಮಾತ್ಮನು ಯಾವುದರ ಒಳಗಡೆ ಇದ್ಕೊಂಡು ಕೆಲಸ ನಮ್ಮನ್ನು ನಿಯಂತ್ರಿಸ್ತಾನೆಯೋ ಅಂತಹ ಶರೀರ ಇದು, ಆ ಶರೀರ.
ಹಂಸಂ ಚಿತ್ರಕಥಂ, ವಿಚಿತ್ರವಾದ ರೆಕ್ಕೆಯುಳ್ಳಂತಹ ಪಕ್ಷಿ ಅನ್ನುವಂತಹದ್ದಾದ್ರೆ ಅದು ಚಿತ್ ಮತ್ತು ಜಡ ಇವುಗಳನ್ನೆರಡನ್ನೂ ವಿಂಗಡಿಸಿ ನೋಡಿ. ರೆಕ್ಕೆ ಈ ಕಡೆ ಒಂದು ಅಂತ ನೋಡ್ತೀವಲ್ಲ, ಒಂದ್ ಕಡೆ ಚಿತ್ತು ಒಂದ್ ಕಡೆ ಜಡ, ಅದನ್ನು ವಿಂಗಡಿಸಿರುವಂತಹದ್ದು ಮಧ್ಯದಲ್ಲಿರುವಂತಹ ಶರೀರ. ಅದು ಯಾವ್ದು ಶರೀರ ಅಂತ ಹೇಳಿದ್ರೆ ಅದು ಶಾಸ್ತ್ರ. ಅಂತಹದ್ದನ್ನ ಇಲ್ಲಿ ನಾವು ಶಾಸ್ತ್ರದ ಮೂಲಕ ಭಾವಿಸುವಂತಹದ್ದು ಅಥವಾ ತಿಳಿದುಕೊಳ್ಬೇಕಾಗಿರುವಂತಹದ್ದು ಅದು ಜ್ಞಾನ ಅನ್ನುವಂಥದ್ದು. ಚಕ್ರ ಅಂದ್ರೆ ನಿರಂತರವಾಗಿ ಸುತ್ತುತ್ತಿರುವಂತಹ ಕಾಲಚಕ್ರವೇ ಹೌದು. ಆಮೇಲೆ ಪಿತುರಾದೇಶ ಅಂತ ಹೇಳಿದ್ರೆ ತಂದೆ ಮಾತು ಯಾವ ರೀತಿ ಮೀರ್ಲಿಕ್ಕೆ ಸಾಧ್ಯ ಇಲ್ಲೋ ಹಾಗೆ ಶಾಸ್ತ್ರದ ವಾಕ್ಯವು ಕೂಡ ಮೀರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದು. ಆ ಆಧಾರದ ಮೇಲೆ ಶಾಸ್ತ್ರ ಅನ್ನುವಂತಹದ್ದು ತಂದೆಯ ಮಾತು ಅನ್ನೋದನ್ನು ಹೇಳ್ತಾರೆ. ಈ ರೀತಿ ನೀವು ಇವುಗಳನ್ನು ತಿಳಿದುಕೊಳ್ಳದೇನೆ ಅಂತ ಅಂದ್ರೆ ನಾರದರು ಏನ್ ಮಾಡಿದ್ರು ಈ ಮೂಲಕವಾಗಿ ನೀನ್ ಯೋಚನೆ ಮಾಡು. ಈ ಎಲ್ಲ 10 ಶ್ಲೋಕಗಳಿಗೆ ಕೊನೆ ಒಂದು ಪದ ಕಾಮನ್ ಇದೆ. ಏನದು ಅಂತ ಹೇಳಿದ್ರೆ ಕಿಂ ಅಸತ್ ಕರ್ಮಭಿರ್ಭವೇತ್. ನೀನ್ ಇಷ್ಟೆಲ್ಲ ತಿಳಿದುಕೊಳ್ಳದೇನೆ ಅಸತ್ ಕರ್ಮಭಿಹಿ, ಅಸದ್ರೂಪವಾಗಿರುವಂತಹ ಈ ಕರ್ಮಗಳಿಂದ ಏನ್ ಮಾಡಿದ್ರೆ ಅದರಿಂದ ಏನು ಉಂಟಾಗುತ್ತೆ, ಏನ್ ಪ್ರಯೋಜನ ಏನ್ ಸಿಗುತ್ತೆ, ಫಲ ಏನ್ ಸಿಗುತ್ತೆ ನಿನಗೆ ಅಂತ. ಅಸತ್ ಅಂದ್ರೆ ಇದು ಜಗತ್ತಿನಲ್ಲಿ ಮಾಡುತ್ತಿರುವಂತಹ ಲೌಕಿಕ ವ್ಯವಹಾರ. ಈಗ ನೀ ಪ್ರಜಾಸಂತಾನ ಅನ್ನುವಂತಹದ್ದು ಕೆಲಸ ಮಾಡೋದಕ್ಕೆ ಹೊರಟಿದೆಯಲ್ಲ, ಇವುಗಳ ಬಗ್ಗೆ, ಈ ಮೂಲಭೂತ ಅಂಶಗಳ ಬಗ್ಗೆ ಯೋಚನೆ ಮಾಡಿದ್ದೇನೆ ನೀನು? ಸೃಷ್ಟಿ ಅಂದ್ರೇನು, ಜನನ ಮರಣ ಅಂದ್ರೇನು, ಯಾತಕ್ಕಾಗಿ ಹುಟ್ಟುತ್ತಾರೆ, ಯಾತಕ್ಕಾಗಿ ಸಾಯ್ತಾರೆ, ಜೀವನು 25 ಅಂಶಗಳಿಂದ ಕೂಡಿರುವಂತಹ ಶರೀರದಲ್ಲಿ ಇದ್ಕೊಂಡು ಬಿಟ್ಟು ಬುದ್ಧಿಗೆ ವಶನಾಗಿದಾಗ ಅವನು ಹೇಗೆ ವಿಲವಿಲ ಒದ್ದಾಡ್ತಾನೆ ಈ ಸಂಸಾರದಲ್ಲಿ, ಇದ್ರ ಬಗ್ಗೆ ಯೋಚನೆ ಮಾಡಿದ್ದೇನೆ ನೀನು ಅಂತ ಈ ಒಗಟಿನ ರೂಪದಲ್ಲಿ ವೈರಾಗ್ಯ ಮತ್ತು ತನ್ಮೂಲಕವಾಗಿ ಜ್ಞಾನ. ಅಂದ್ರೆ ವೈರಾಗ್ಯ ಅಂದ್ರೇನು, ಈ ಸಂಸಾರದ ಬಗ್ಗೆ ಅವರಿಗೆ ಹೇಸಿಗೆ ಬರಬೇಕು, ದ್ವೇಷ ಬರಬೇಕು, ಆ ರೀತಿ ಹೇಳೋದು. ಮತ್ತು ಭಗವದ್ಭಕ್ತಿಯಲ್ಲಿ ಅವರಿಗೆ ಆಸಕ್ತಿ ಹುಟ್ಟಬೇಕು, ಆನಂದ ಹುಟ್ಟಬೇಕು, ಆ ರೀತಿ ಅವನು ಉಪದೇಶ ಮಾಡುವಂತ. ಈಗ ನಾರದರಂಥವರು ಉಪದೇಶ ಮಾಡಿದ್ರೆ ಹರ್ಯೇಶ್ವರಂತಹ ಪಿತೃವಾಕ್ಯ ಪರಿಪಾಲಕರು ಸಜ್ಜನರು ಕೇಳದೆ ಇರ್ತಾರೇನು? ಅವರು ಈ ಮಾತಿನ ಒಳ ಆಶಯಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿದುಕೊಂಡು, ಹೌದಲ್ಲ, ನಾವು ಯಾಕೆ ಈ ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡು ಒದ್ದಾಡಬೇಕು, ಭಗವಂತನ ನಾಮಸ್ಮರಣೆ ಅನ್ನುವಂತಹದ್ದು, ಭಗವಂತನ ಭಕ್ತಿ ಅನ್ನುವಂತಹ ಅಮೃತವೇ ನಮ್ಮಲ್ಲಿದ್ದಾಗ ಸುಖವಾಗಿ ಆನಂದವಾಗಿರೋದು ಬಿಟ್ಟು ಯಾಕೆ ದುಃಖಗಳಿಂದ ಕೂಡಿರುವಂತಹ ಸಂಸಾರದಲ್ಲಿ ಹೋಗಿ ಬೀಳ್ಬೇಕು ಅನ್ನುವ ಯೋಚನೆ ಮಾಡಿ ಅವರು ಸನ್ಯಾಸವನ್ನು ಪಡೆದು, ಅಂದ್ರೆ ಸನ್ಯಾಸ ಅಂದ್ರೆ ವಸ್ತುತಃ ಸನ್ಯಾಸ ಅಂತಲ್ಲ, ಮಾನಸಿಕವಾಗಿ ಸನ್ಯಾಸವನ್ನು ಪಡೆದು ಅವರು ತಪಶ್ಚರ್ಯಗಳಿಗೆ ಹೊರಟು ಹೋಗ್ಬಿಡ್ತಾರೆ. ಈ ವಿಷಯ ತಂದೆಗೆ ತಿಳಿದಾದ ತಕ್ಷಣ ದಕ್ಷ ಪ್ರಜಾಪತಿ 10,000 ಜನ ಅವನು ಏನು ಮುಂದಿನ ಸಂತಾನ ಮುಂದುವರಿಸಬೇಕು ಅಂತ ಕೊಳ್ಳಿದ್ರು ಅದೆಲ್ಲವೂ ವ್ಯರ್ಥವಾಗಿ ಹೋಯ್ತು ನಾರದರ ಒಂದು ಉಪದೇಶದಿಂದ. ಅವರಷ್ಟೂ ಜನ ವೈರಾಗ್ಯವನ್ನು ತಾಳಿ ಗೃಹಸ್ಥಾಶ್ರಮವನ್ನು ತಿರಸ್ಕರಿಸಿ ತಪಶ್ಚರ್ಯಾದಿಗಳಿಗೆ, ಜ್ಞಾನ ಭಕ್ತಿಗಳಿಗೆ ಮಾರ್ಗದಲ್ಲಿ ಹೊರಟೋದ್ರು. ಆವಾಗ ಒಂದು ಮಾರ್ಮಿಕವಾದ ಮಾತನ್ನು ಹೇಳ್ತಾನೆ ದಕ್ಷ ಪ್ರಜಾಪತಿ. ನಾವೇನ್ ಹೇಳ್ತೇವೆ ಸಾಧಾರಣವಾಗಿ, ದುಷ್ಟರು, ದುರ್ಜನರು, ಕೆಟ್ಟ ಜನರು ಅವರಿಂದ ಹಾನಿನೇ ಅಂತ ಹೇಳ್ತೇವೆ. ಇವನೇನ್ ಹೇಳ್ತಾನೆ ಇಲ್ಲಿ, ಒಳ್ಳೆಯವರು ಇರೋದು ತಪ್ಪೇನೆ ಅಂತ ಹೇಳ್ತಾನೆ. ಅವರಿಂದಲೂ ಏನು ಪ್ರಯೋಜನ ಇಲ್ಲ, ಬಹಳ ಒಳ್ಳೆಯವರು ಇರೋದು ತಪ್ಪೇನೆ, ಅವರಿಂದ ಪ್ರಯೋಜನ ಇಲ್ಲ ಅನ್ನುವಂತ ಅವ್ರ ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ನನ್ನ ಮಕ್ಕಳು ಬಹಳ ಒಳ್ಳೆಯವರು, ತುಂಬಾ ದೊಡ್ಡವರು ಬಂದು ಉಪದೇಶ ಮಾಡಿದ್ರೆ ಅದನ್ನ ಸರಾಸಗಟಾಗಿ ಸ್ವೀಕರಿಸಿ ಅದರ ಆಶಯವನ್ನ ಚಿಂತನೆ ಮಾಡಿ ಅದರ ಒಳ ಅರ್ಥವನ್ನ, ಆಶಯವನ್ನ ಗ್ರಹಿಸಿ ಆಮೇಲೆ ಕಾರ್ಯೋನ್ಮುಖರಾದ್ರು. ಆದ್ರೆ ನನ್ನ ಮಕ್ಕಳು ದುಷ್ಟರಾಗಿದ್ರೆ, ಹೋಗ್ಕಣಯ್ಯ ನಿನ್ ಮಾತಾರು ಕೇಳ್ತಾರೆ, ನಮ್ಮ ಅಪ್ಪ ಹೇಳಿದ್ದಾನೆ ನಾನು ಅದನ್ನೇ ಮಾಡ್ತೀನಿ ಅಂತಿದ್ರೇನೋ ಅನ್ನೋದು ಬಹುಶಃ ದಕ್ಷ ಪ್ರಜಾಪತಿ ಆಶೆ ಆಗಿರ್ಬೋದು. ಏನ್ ಹೇಳ್ತಾನೆ, ನಾಶಂ ನಿಶಮ್ಯ ಪುತ್ರಾಣಂ
ನಾರದಾಚ್ಛೀಲಶಾಲಿನಾಂ ಅನ್ವತಪ್ಯತ ಕಶೋಚನ್ ಸುಪ್ರಜಸ್ತಂ ಶುಚಾಂ ಪದಂ. ನಾರದಾಚ್ಛೀಲಶಾಲಿನಾಂ ಪುತ್ರಾಣಾಂ ನಾಶಂ ನಿಶಮ್ಯ. ನಾರದರಿಂದ ಶೀಲಶಾಲಿನಾಂ ಬಹಳ ಸಂಸ್ಕೃತರಾದ ಸುಸಂಸ್ಕೃತರಾದ ಹೇಳಿದ ಮಾತನ್ನ ಚಾಚೂ ತಪ್ಪದೆ ಕೇಳುವಂತಹ ಶಾಲೀನರಾಗಿರುವಂತಹ ಪುತ್ರರ ನಾಶಂ ನಿಶಮ್ಯ. ಇವನ ಪಾಲಿಗೆ ಅದು ನಾಶ ತಾನೆ. ಅವರೆಲ್ಲರೂ ಸನ್ಯಾಸಿಯಾಗಿ ಹೋದ್ರು ಅಂತ ಹೇಳಿದ್ರೆ ಇವನ್ ಪಾಲಿಗೆ ಅವರೆಲ್ಲ ಸತ್ತೋದಕ್ಕೆ ಸಮಾಲ. ಆದ್ರಿಂದ ನಾಶಂ ನಿಶಮ್ಯ ಅನ್ನುವ ತಪ್ಯತ ಬಹಳ ದುಃಖ ಪಡೋನು, ಬಹಳ ತಾಪ ಮಾಡಿಕೊಂಡು ಮನಸ್ಸಿಗೆ ತಾಪ ಮಾಡಿಕೊಂಡು ಶೋಚನ್ ಶೋಕಿಸುತ್ತಾ ಏನ್ ಹೇಳ್ತಾನೆ, ಸುಪ್ರಜಸ್ತಂ ಶುಚಾಂ ಪದಂ, ಒಳ್ಳೆಯ ಮಕ್ಕಳು ಶೋಕಕ್ಕೇನೆ ಕಾರಣ ಅಂತ ಹೇಳ್ತಾರೆ. ಸುಪ್ರಜಸ್ತಂ ಶುಚಾಂ ಪದಂ, ಒಳ್ಳೆಯ ಮಕ್ಕಳು ಸುಪ್ರಜಃ, ಒಳ್ಳೆಯ ಮಕ್ಕಳು ಶುಚಾಂ ಪದಂ, ಶೋಕಕ್ಕೇನೆ ಶೋಕದ ಸ್ಥಾನ, ಶೋಕದ ನೆಲೆಯವರು, ದುಃಖಗಳಿಗೆ ನೆಲೆಯವರು ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಬೇಸರ ಆಗಿರ್ಬೇಕು ಅವ್ನು ನೋಡಿ. ಇದು ಮಾರ್ಮಿಕವಾಗಿ ಹೇಳುವಂಥದ್ದು ಒಳ್ಳೆ ಮಾತು. ಅಂದ್ರೆ ನಿಜವಾಗ್ಲೂ ಹಾಗೆ ಅಂತ ಅರ್ಥಲ್ಲ, ಅವನು ಬಹಳ ದುಃಖದಿಂದ ಬೇಸರದಿಂದ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇದನ್ನ ನಾವು ಸ್ವಲ್ಪ, ಈ ಮಾತನ್ನ ನಾವು ಸ್ವಲ್ಪ ಈಗಿನ ಕಾಲದಲ್ಲಿ ಗಮನಿಸಿದ್ರೆ ವಿವೇಕಾನಂದರು ಹೇಳಿರೋ ಮಾತಿಗೂ ಈ ಮಾತಿಗೂ ಹೊಂದಾಣಿಕೆ ಆಗತ್ತೆ. ವಿವೇಕಾನಂದರು ಏನ್ ಹೇಳಿದ್ರು, ಸಮಾಜದಲ್ಲಿ ದುಷ್ಟರಿಂದ ಎಷ್ಟು ನಾಶನೋ ಅದಕ್ಕಿಂತ ಹೆಚ್ಚು ಸಜ್ಜನರಿಂದಲೇನೆ ನಾಶ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವರು ಇನ್ನೊಬ್ಬರ ಯಾರ ತಂಟೆಗೂ ಹೋಗೋದಿಲ್ಲ. ಇದುವೇ ಅವ್ರು ಬಹಳ ದೊಡ್ಡ ದೌರ್ಬಲ್ಯ. ತಂಪಾಡಿಗೆ ತಾವು ಕೂತ್ ಬಿಟ್ಟಿರ್ತಾರೆ, ಪಕ್ಕದ ಮನೆಯಲ್ಲೇ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ನಾವು ಇನ್ನೊಬ್ರ ತಂಟೆಗೆ ಹೋಗೋದಿಲ್ಲ ಅಂತೇಳಿ ತಂಪಾಡಿಗೆ ತಾವು ಕೂತಿರ್ತಾರೆ. ಅವರು ಸಜ್ಜನರು ಯಾವಾಗ್ಲೂ ಪ್ರೋ ಆಕ್ಟಿವ್ ಅಲ್ಲ, ರಿಯಾಕ್ಟಿವ್. ದುರ್ಜನರು ಪ್ರೋ ಆಕ್ಟಿವ್. ಅವರು ಮುಂಚಿನಿಂದ ಒಂದು ಗುರಿ ನಿಶ್ಚಯ ಮಾಡಿ ಅದರ ಮೇಲೆ ಚಿಂತನ ಮಂಥನ ಮಾಡಿ ಅದಕ್ಕೆ ಒಂದು ಪ್ಲಾನ್ ಮಾಡಿ ಅದನ್ನ ಕಾರ್ಯಗತಗೊಳಿಸಿ ಆ ಕಾರ್ಯಗತದ ಫಲರೂಪವಾಗಿರುವಂತಹ ತೊಂದರೆ, ಕಷ್ಟ, ದುಃಖ, ನಾಶ ಎನ್ನುವಂತಹದ್ದು ಸಜ್ಜನರಿಗೆ ತಗಲಿದಾಗ ಆವಾಗ ಅವರು ಎಚ್ಚೆತ್ತುಕೊಂಡು ಓಹೋ ನಾವು ಇದಕ್ಕೇನಾದ್ರೂ ಪ್ರತಿಯಾಗಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಆವಾಗ ಅವರು ಕಾರ್ಯೋನ್ಮುಖರಾಗ್ತಾರೆ. ಆವಾಗ ಅವ್ರ ಹತ್ರ ನಿಶ್ಚಿತವಾದ ಗುರಿ ಇಲ್ಲ, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಇಲ್ಲ, ಪ್ಲಾನಿಂಗ್ ಇಲ್ಲ, ಆಕ್ಷನ್ ಇಲ್ಲ. ಇವರು ಆಮೇಲೆ ಸುಮ್ಮನೆ ಕೂತ್ಕೊಳ್ತಾರೆ ಸಜ್ಜನರು. ವಿವೇಕಾನಂದರ ಮಾತಿದು, ಸುಮ್ಮನೆ ಕೂತ್ಕೊಳ್ತಾರೆ, ಕೆಲಸ ಮಾಡೋದಿಲ್ಲ. ಇದರಿಂದ ಸಮಾಜಕ್ಕೆ ಹಾನಿ ಅಂತ. ದುರ್ಜನರಿಂದ ಎಷ್ಟು ಹಾನಿಯೋ ಅದಕ್ಕಿಂತಲೂ ಹೆಚ್ಚು ಸಜ್ಜನರಿಂದ ಹಾನಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರ್ತಾರೆ. ಭಾಗವತದ ಈ ಮಾತು ಸುಪ್ರಜಸ್ತಂ ಶುಚಾಂ ಪದಂ ಅನ್ನುವಂತಹ ಮಾತು ದಕ್ಷಿಣ ಬೇಸರದಿಂದ ಬಂದಿರುವಂತಹ ಮಾತು. ವಿವೇಕಾನಂದರಿಗೂ ಕೂಡ ದಾಸ್ಯದಲ್ಲಿ ಮುಳುಗಿ ತಮ್ಮ ಆತ್ಮಾಭಿಮಾನವನ್ನೇ ಕಳೆದುಕೊಂಡು ಹೋಗಿರುವಂತಹ ನಮ್ಮ ಪ್ರಜೆಗಳನ್ನ ನೋಡಿ ಪುನಃ ಅವರು ಬೇಸರದಿಂದಲೇನೆ ಹೇಳಿರುವಂತಹ ಮಾತೆ ಅದು ಆಗಿರಬೇಕು ಅನ್ನುವಂತಹದ್ದು. ಮುಂದೆ ದಕ್ಷ ಪ್ರಜಾಪತಿಯು ಮತ್ತೆ ಪುನಃ ಚತುರ್ಮುಖ ಬ್ರಹ್ಮನು ಬಂದು ಈ ದಕ್ಷ ಪ್ರಜಾಪತಿಗೆ ಸಾಂತ್ವನವನ್ನ ಹೇಳ್ತಾನೆ. ಹೇಳಿ ಆಮೇಲೆ ಮತ್ತೆ ಅವನು ಅಸಿಕ್ನಿಯ ಮೂಲಕ ಮತ್ತೆ 1000 ಮಕ್ಕಳನ್ನು ಪಡೆದುಕೊಳ್ತಾನೆ. ಅವರಿಗೆ ಸಬಲಾಶ್ವರು ಅಂತ ಹೆಸರು. ಆ ಸಬಲಾಶ್ವರು ಕೂಡ ತಪಶ್ಚರ್ಯ ಮಾಡ್ಲಿಕ್ಕೆ ಅದೇ ನಾರಾಯಣೇಶ್ವರಕ್ಕೆ ಹೋಗ್ತಾರೆ. ಮತ್ತೆ ಪುನಃ ಅಲ್ಲಿಯೇನೆ ನಾರದರ ಆಗಮನ ಆಗುತ್ತೆ. ಆವಾಗ ಮತ್ತೆ ಅವರು ನಾರದರ ಉಪದೇಶಕ್ಕೆ ಒಳಗಾಗ್ತಾರೆ. ಮತ್ತೆ ಅವರು ಸಂಸಾರ ಮಾಡಬಾರ್ದು, ಇದರಲ್ಲಿ ದುಃಖ ಅನ್ನೋದನ್ನ ಗ್ರಹಿಸಿ ಅಲ್ಲಿಂದ ದಾರಿಗೆ ತಪಶ್ಚರ್ಯಕ್ಕೆ ಹೋಗ್ತಾರೆ. ಮತ್ತೆ ಪುನಃ ಈ ಬಾರಿ ಅವನಿಗೆ ದಕ್ಷನಿಗೆ ಬಹಳ ಕೋಪ. ಮುಂಚೆ ಬೇಸರ, ಇವಾಗ ಕೋಪ ಬಂದು ನಾರದರಿಗೆ ಶಾಪ ಕೊಡ್ತಾರೆ. ಅಹೋ ಅಸಾಧೋ ಸಾಧೂನಾಂ ಸಾಧುಲಿಂಗೇನ ನಸ್ತಯ ಅಸಾಧ್ವಕಾರ್ಯರ್ಭಕಾಣಾಂ ಭಿಕ್ಷೋ ಮಾರ್ಗ ಪ್ರದರ್ಶಿತಃ.
ಹೇ ಅಸಾಧೋ ಅಂತ ಬಳಸ್ತಾರೆ. ಸಾಧು ಅಲ್ಲ ನೀನು, ಅಸಾಧು, ದುರ್ಜನ ನೀನು. ಸಾಧೂನಾಂ ನಸ್ತಯ ಸಾಧುಲಿಂಗೇನ, ಸಾಧುಗಳ ರೂಪದಲ್ಲಿ ಸಜ್ಜನ ರೂಪದಲ್ಲಿ ಬಂದುಬಿಟ್ಟು ನನ್ನ ಮಕ್ಕಳಿಗೆ ನೀನು ಭಿಕ್ಷೋರ್ ಮಾರ್ಗ, ಸನ್ಯಾಸಿಯ ಮಾರ್ಗವನ್ನು ಉಪದೇಶ ಮಾಡಿದೆಯಲ್ಲ ನೀನು. ಆ ಕಾರಣದಿಂದ ಅದರ ದುಷ್ಪರಿಣಾಮ ಏನಾಯ್ತು ಗೊತ್ತೇನು? ನನ್ನ ಪಿತೃಲೋಕದಿಂದ ಉದ್ಧಾರವಾಗಲಿಲ್ಲ. ನನ್ನ ವಂಶದ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು 3 ಋಣಗಳಿಂದ ಹುಟ್ಟುತ್ತಾನೆ. ಪಿತೃಋಣ, ದೇವಋಣ, ಋಷಿ ಋಣ ಅನ್ನುವಂಥದ್ದು. ಆ ಋಣಗಳನ್ನು ತೀರಿಸ್ಲಿಕ್ಕಾಗಲಿಲ್ಲ ನನ್ನ ಮಕ್ಕಳು. ಪಾಪ ಅವರಿನ್ನೂ ಚಿಕ್ಕವರು, ಸರಿ ತಪ್ಪು ಯೋಚನೆ ಮಾಡೋ ಸಂದರ್ಭದಲ್ಲಿಯೇನೆ ಆವಾಗಲೇ ಅವರಿಗೆ ಈ ಗೃಹಸ್ಥಾಶ್ರಮದಿಂದ ದೂರ ಅಟ್ಬಿಟ್ಟು ಪಿತೃಋಣ ತೀರಿಸ್ಲಿಲ್ಲ, ದೇವಋಣ ತೀರಿಸ್ಲಿಲ್ಲ, ಋಷಿ ಋಣ ತೀರಿಸ್ಲಿಲ್ಲ. ಹೀಗಾದ್ರೆ ಹೇಗೆ ಒಳ್ಳೇದಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಕೋಪಾವಿಷ್ಟನಾಗಿ ಅವನಿಗೆ. ಆಮೇಲೆ ತಂತು ಕೃಂತನ, ನೀನು ಮಾಡಿರುವಂತಹ ಕೆಲಸದ ಬಹಳ ದೊಡ್ಡ ದುಷ್ಪರಿಣಾಮ ಏನು ಅಂತ ಹೇಳಿದ್ರೆ ತಂತು ಕೃಂತನ. ಸಂತಾನ, ವಂಶ, ಪ್ರಜೆ ಅನ್ನೋದು ಮುಂದುವರಿಯೋದು ಅಂತ ಏನಿದೆ ಅಲ್ಲ, ಆ ಒಂದು ಸರಪಳಿ ಅದನ್ನ ನೀನು ಕಿತ್ತಾಕಿದೀಯ. ತಂತು ಅಂದ್ರೆ ಅದು ಒಂದು ದಾರ, ಸೂತ್ರ. ಪ್ರಜಾ ಸಂತಾನ ಅನ್ನೋದು ಮುಂದುವರಿಸೋದೇನಿದೆಯಲ್ಲ ಅದು ವಂಶಾವಳಿ. ಅದನ್ನ ಕೃಂತನ, ಕತ್ತರಿಸ್ಬಿಟ್ಟಿ ಕಣಯ್ಯ ನೀನು. ನನ್ನ ವಂಶ ಮುಂದುವರಿಯದಂತೆ ಕತ್ತರಿಸಿದೆಯಲ್ಲ, ಅದು ನೀನು ಮಾಡಿರುವಂತಹ ಬಹಳ ದೊಡ್ಡ ಪಾಪ ಅನ್ನೋ ರೀತಿಯಲ್ಲಿ ಅವನ ಮೇಲೆ ಕೋಪಕ್ಕೆ ಬರ್ತಾನೆ. ಕೋಪಕ್ಕೆ ಬಂದು ಶಾಪಾದಿಗಳನ್ನು ಕೊಡ್ತಾನೆ. ಆಮೇಲೆ ಅವನ ಪುತ್ರಿಯರು, ಅವರಿಂದ ದಕ್ಷಿಣ ಪುತ್ರಿಯರಿಂದ ಆ ವಂಶ ಅನ್ನುವಂತಹದ್ದು ಮುಂದೆ ಬೆಳೆಯುತ್ತೆ. ಆ ವಂಶದಲ್ಲಿಯೇನೆ ವಿಶ್ವರೂಪ ಅನ್ನುವಂಥವನು ಹುಟ್ಟುತ್ತಾನೆ. ಅವನ ಮೂಲಕವಾಗಿಯೇನೆ ಮುಂದೆ ಇಂದ್ರನು, ವೃತ್ರಾಸುರನ ವಧೆ ಅನ್ನುವಂಥದ್ದೆಲ್ಲ ನಡೆಯುತ್ತೆ. ಈ ಮುಂದಿನ ಕಥೆಯಲ್ಲಿ ವೃತ್ರಾಸುರನ ವಧೆಯ ಬಗ್ಗೆ ಈ ಕಥೆ ಮುಂದುವರಿಸ್ಕೊಂಡು ಹೋಗ್ತದೆ. ಆ ವಂಶ ದಕ್ಷಿಣ ಪುತ್ರಿಯರ ವಂಶಾವಳಿಯನ್ನ ಅಲ್ಲಿಂದ ಶುರು ಮಾಡಿಕೊಂಡು ವೃತ್ರಾಸುರನ ಕಥೆಯವರೆಗಿನ ಭಾಗವನ್ನ ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಬಹಳ ಚಿತ್ರ ವಿಚಿತ್ರ ಸಂಗತಿಗಳಿಂದ ಕೂಡಿರುವಂತಹ ಶ್ರೀಮದ್ ಭಾಗವತ, ಅದನ್ನು ನಾವು ಹೇಗೆ ಗ್ರಹಿಸಬೇಕು ಅನ್ನುವಂತಹದ್ದು ನಮ್ಮ ವಿವೇಕದ ಮೇಲೆ, ನಮ್ಮ ಸಂಸ್ಕಾರದ ಮೇಲೆ, ನಮ್ಮ ಅನುಭವಗಳ ಮೇಲೆ ಬರುತ್ತೆ. ಒಂದೊಂದು ಪದವು 10-12 ರೀತಿಯಲ್ಲಿ ವ್ಯಾಖ್ಯಾಕಾರ ಮಾಡಿರುವಂಥವ್ರು ಇದ್ದಾರೆ. ಅದು ಅಲ್ಲದೇನೋ ಹೊಸದಾಗಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ನಾವು ಮಾಡುವಂತಹ ಒಂದು ಪೊಟೆನ್ಷಿಯಲ್ ಆ ಗ್ರಂಥದಲ್ಲಿದೆ. ಆದ್ರಿಂದ ನಮ್ಮ ಸಮಕಾಲೀನ ಸಮಾಜದಲ್ಲಿ ಆ ಗ್ರಂಥದ ಮೂಲಕ ಯಾವ ಸಂದೇಶ ನಮ್ಮ ಸಮಕಾಲೀನ ಸಮಾಜಕ್ಕೆ ಮೇಲೆತ್ತಲು, ಸಮಕಾಲೀನ ಸಮಾಜವನ್ನ ಸುಸಂಸ್ಕೃತವನ್ನು ಮಾಡಲು ಸಾಧ್ಯವಾಗುತ್ತೋ ಆ ನಿಟ್ಟಿನಲ್ಲಿ ನಾವು ಭಾಗವತವನ್ನು ಗ್ರಹಿಸಬೇಕು ಅನ್ನೋ ಒಂದನ್ನ ಹೇಳ್ತಾ ಇವತ್ತಿನ ಈ ಪಾಠಕ್ಕೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣ ಅರ್ಪಣಮಸ್ತು. ಶುಭರಾತ್ರಿ. ಎಲ್ರಿಗೂ ನಮಸ್ಕಾರ.